ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕ್ಲಾಸ್ 1 ನೋಡಿ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸೆಟ್ಸು ರಿಲೇಷನ್ಸ್ ಫಂಕ್ಷನ್ಸು ಮಾಡ್ಕೊಂಡಿದ್ವಿ. ಇದು ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ನೋಡಿ. ಈ ಟಾಪಿಕಿಂದ ನಿಮಗೆ KCETಗೆ ಅರೌಂಡ್ 2 to 3 ಕ್ವಶನ್ಸ್ ಬರುತ್ತೆ. ಅದು ಗೊತ್ತಿರ್ಬೇಕು ನಮಗೆ. ಮತ್ತು ಈಸಿ ಇದೆ. ಇದ್ರದ್ದು ನೀವು ಮೆಟೀರಿಯಲ್ ಡೌನ್ಲೋಡ್ ಮಾಡಿಕೊಂಡು ಸಿನಾಪ್ಸಿಸ್ ಓದ್ಕೊಂಡಿರಿ. ಯಾಕೆಂದರೆ ಎಷ್ಟೊಂದು ಸಿನಾಪ್ಸಿಸ್ಸಿಂದ ಡೈರೆಕ್ಟಾಗಿ ಬರ್ಕೊತೀವಿ. ಅಲ್ಲಿ ಇಂಪಾರ್ಟೆಂಟ್ ರಿಸಲ್ಟ್ಸ್ ಟು ಬಿ ರಿಮೆಂಬರ್ ಅಂತಿದೆ ಸಿನಾಪ್ಸಿಸಲ್ಲಿ, ಅಷ್ಟು ಓದ್ಕೊಳ್ಳೇಬೇಕು. ಅದರಿಂದನೇ ಡೈರೆಕ್ಟಾಗಿ ಎಷ್ಟೊಂದು ಸಲ ಕೇಳಿದ್ದಾರೆ. ಆ ರಿಸಲ್ಟ್ಸ್ ಎಲ್ಲ ಗೊತ್ತಿತ್ತು ಅಂದರೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಅದೊಂದು ಓದ್ಕೊಂಡಿರಿ ನೋಡಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಫಸ್ಟ್ ಕ್ವಶನ್ನು, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ವೇರ್ mod x ಲೆಸ್ ದ್ಯಾನ್ 1 ಈಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಹೌದಾ? ಸೊ ಟ್ರಯಾಂಗಲ್ ತೊಗೊಂಡ್ಬಿಟ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು ನೋಡಿ. ಈಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂದ್ಕೊಂಡೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎ ಬರುತ್ತೆ. ಹೌದಾ? ಇಲ್ಲೇನು ಇಲ್ಲ ಅಂದರೆ ಡಿನಾಮಿನೇಟರ್ 1 ತೊಗೋಬೋದಲ್ಲ. ಟ್ಯಾನ್ ಎ ಅಂದರೆ ಏನು ನಮಗೇನು ಗೊತ್ತಿರೋದು? ಆಪೋಸಿಟ್ ಬೈ ಅಡ್ಜಸೆಂಟ್. ಹೌದಾ? ಇದೇನಾಗ್ಬೋದು ನಮಗೆ? ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೋಬೇಕು. AB² + BC² ಇಸ್ ಈಕ್ವಲ್ ಟು AC². ಹೌದಾ? ಅಂದರೆ x² + 1 ಈಸ್ ಈಕ್ವಲ್ ಟು AC². ಅಂದರೆ AC ಏನಾಗ್ಬಿಡುತ್ತೆ? ರೂಟ್ ಆಫ್ 1 + x² ಅಥವಾ x² + 1 ಬರಿಬೋದು. ಹೌದಾ? ನೋಡಿ, ಅದು ಡೈರೆಕ್ಟಾಗಿ ಬರೆಯೋದು ಗೊತ್ತಿರಲಿ. ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೋಬೇಕಂತ ಏನಿಲ್ಲ, ಅಲ್ಲಿ ಡೈರೆಕ್ಟ್ ಬರ್ಕೋಬೋದು. 1² + x² ಬರುತ್ತಲ್ಲ, AC ಅಂದರೆ ರೂಟ್ ತೊಗೊಂಬಿಟ್ರೆ ಆಯ್ತು. ರೂಟ್ ಆಫ್ 1² + x² ಬಂದ್ಬಿಡ್ತು. ಹೌದಾ? ಈಗ ನೋಡಿ ಕೊಟ್ಟಿರೋದೇನು ನಮಗೆ? ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಎ ತೊಗೊಂಡಿದ್ವಲ್ಲ, ಸೈನ್ ಎ ಇಸ್ ಈಕ್ವಲ್ ಟು, ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪಾಟನಸ್ ಅಲ್ಲ, ಅಂದರೆ x/ರೂಟ್ ಆಫ್ 1 + x² ಬರುತ್ತೆ. ಹೌದಾ? ಅಂದರೆ x/ರೂಟ್ ಆಫ್ 1 + x². ಫೋರ್ತ್ ಒಂದು ಬರುತ್ತೆ. ಈಸಿ ಇದೆ ನೋಡಿ. ಇದೇ ಥರದ ಐಡಿಯಾ ನೆಕ್ಸ್ಟ್ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಇದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೊಳೋದು, ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂದ್ಕೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಆಯ್ತಲ್ಲ, ಇದು ಫಸ್ಟ್ ಪ್ರಾಬ್ಲಮ್ ಈಸಿ ಇದೆ. ನೆಕ್ಸ್ಟ್ ಒನ್ನು, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಬ್ರ್ಯಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ನೋಡಿ, ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಆ್ಯಂಗಲ್ಸ್ ಅಂತೇಳಿ, ಅಂದರೆ ಆ್ಯಂಗಲ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ನೋಡ್ಕೋಬೇಕು. ಮತ್ತು ಡೊಮೈನ್ ಅಲ್ಲ ಅಲ್ಲಿ, ಅದಕ್ಕೆ ಗೊತ್ತಿರಬೇಕು ನಮಗೆ. ನೋಡಿ, ಇಷ್ಟು ಅಂತ ಇಂಪಾರ್ಟೆಂಟೇ ನಮಗೆ. ಸೈನ್ ಇನ್ವರ್ಸ್ ಎಕ್ಸಿಂದು ಡೊಮೈನ್ ಏನು ಬರಿತಾ ಇದ್ವಿ? -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇದು ಡೊಮೈನು. ರೇಂಜ್ ಏನು ಬರಿತಾ ಇದ್ವಿ ನಾವು? ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಅಂತ ಹೇಳ್ತಿದ್ವಿ. ಹೌದಾ? ಸೈನ್ ಇನ್ವರ್ಸ್ ಆಫ್ ಎಕ್ಸಿಂದು -π/2 ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು π/2. ಈ ಥರ ಬರೀತಿದ್ವಲ್ಲ. ನೆಕ್ಸ್ಟ್ ಸೇಮ್ ಕಾಸ್ ಇನ್ವರ್ಸ್ ಎಕ್ಸ್ ತೊಗೊಂಡ್ವಿ ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇಲ್ಲಿ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು π. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇತ್ತು ಅಂದರೆ -∞ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಇನ್ಫಿನಿಟಿ, ಅಥವಾ ರಿಯಲ್ ನಂಬರ್ ಬರಿಬೋದು. ಇಲ್ಲಿ -π/2 ಲೆಸ್ ದ್ಯಾನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಲೆಸ್ ದ್ಯಾನ್ π/2 ಬೈತೀವಿ. ಹೌದಾ? ನೆಕ್ಸ್ಟ್ ಸೇಮ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇತ್ತು ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1. ಇಲ್ಲಿ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು π ಜೊತೆಗೆ ಸೀಕೆಂಟ್ ಇನ್ವರ್ಸ್ ಎಕ್ಸ್ ನಾಟ್ ಈಕ್ವಲ್ ಟು π/2 ಬೈತೀವಿ. ಹೌದಾ? ಸೇಮ್ ಟೈಪು ಕೋಸೀಕೆಂಟ್ ಇನ್ವರ್ಸ್ ಎಕ್ಸು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1. ಇಲ್ಲಿ -π/2 ಲೆಸ್ ದೆನ್ ಆರ್ ಈಕ್ವಲ್ ಟು ಕೋಸೀಕೆಂಟ್ ಇನ್ವರ್ಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು π/2 ಜೊತೆಗೆ ಕೋಸೀಕೆಂಟ್ ಇನ್ವರ್ಸ್ ಎಕ್ಸ್ ನಾಟ್ ಈಕ್ವಲ್ ಟು 0. ಹೌದಾ? ನೆಕ್ಸ್ಟ್ ಲಾಸ್ಟ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದರೆ -∞ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಇನ್ಫಿನಿಟಿ, 0 ಲೆಸ್ ದ್ಯಾನ್ ಕಾಟ್ ಇನ್ವರ್ಸ್ ಎಕ್ಸ್ ಲೆಸ್ ದ್ಯಾನ್ π. ನೋಡಿ, ಇಷ್ಟು ಗೊತ್ತಿರಬೇಕು. ಡೊಮೈನ್ ಆ್ಯಂಡ್ ರೇಂಜ್ ಎಷ್ಟೊಂದು ಸಲ ಡೈರೆಕ್ಟಾಗಿ ಕೇಳಿದ್ದಾರೆ. ಈ ರೇಂಜಿಗೆ ಏನಂತ ಹೇಳ್ತೀವಿ ಅಂದರೆ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಬ್ರಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಕೇಳಿದ್ದಾರೆ. ಸೀಕೆಂಟ್ ಇನ್ವರ್ಸ್ ಎಕ್ಸಿಂದು ಏನಿಂದ ಎಲ್ಲಿ ತನಕ ಇದೆ? 0 to π ಮತ್ತು π/2 ಇರಬಾರ್ದು. ಅಂದರೆ 0 to π π/2 ಇರಬಾರ್ದಲ್ಲ, ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ?
ನೆಕ್ಸ್ಟ್ ಪ್ರಾಬ್ಲಮ್, ಥರ್ಡ್ ಒನ್. Which of the following corresponds to the principal value branch of tan inverse x ಅಂತ ಹೇಳಿದ್ದಾರೆ. tan inverse x ಇಂದು ಏನೇನು ಬರ್ಬೋದು? tan inverse x ನೋಡಿ ಇಲ್ಲಿ -π/2 ಟು π/2 ಇದಲ್ಲ, ಅಂದರೆ -π/2 ಟು π/2 ಅಂದರೆ ಸೆಕೆಂಡ್ ಒಂದು ಫಸ್ಟ್ ಒಂದು ಬರುತ್ತೆ ನೋಡಿ. ಥರ್ಡ್ ಒಂದು ಸೇಮ್ ಪ್ರಿಂಟ್ ಆಗಿಬಿಟ್ಟಿದೆ, ಫಸ್ಟ್ ಮತ್ತು ಥರ್ಡ್ ಎರಡು ಬರುತ್ತೆ, ಹೌದಾ? ನೋಡಿ ಮತ್ತೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ಓಪನ್ ಇಂಟರ್ವಲ್ಲೇ ಬರಬೇಕು, ಯಾಕಂದರೆ ಇಲ್ಲಿ ಆರ್ ಈಕ್ವಲ್ ಟು ಇಲ್ಲ ಇಲ್ಲಿ, ಹೌದಾ? ಇದಿದೆ ಡೈರೆಕ್ಟಾಗಿ ಈ ಥರ ಪ್ರಿನ್ಸಿಪಲ್ ವ್ಯಾಲ್ಯೂಸ್ನ ಕೇಳ್ತಾ ಇರ್ತಾರೆ, ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಫೋರ್ತ್ ಒನ್, ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಕಾಸ್ 43π/5, ಹೌದಾ? ನೋಡ್ಕೊಳ್ಳಿ ಫಸ್ಟು, ಸೈನ್ ಇನ್ವರ್ಸ್ ಆಫ್ ಕಾಸ್ 43π/5. ಫಸ್ಟ್ ಹೇಗೆ ಮಾಡ್ಕೊಳ್ಳಿ ಅಂದರೆ ಡೈರೆಕ್ಟಾಗಿ ಆ್ಯಂಗಲಿಗೆ ಚೇಂಜ್ ಮಾಡ್ಕೋಬೋದು, ಅಥವಾ ನೋಡಿ ಈವನ್ ಮಲ್ಟಿಪಲ್ ತೊಗೊಂಡ್ಬಿಟ್ರಿ ಅಂದರೆ ಈಸಿ ಆಗುತ್ತೆ. ನೋಡಿ ಈವನ್ ಮಲ್ಟಿಪಲ್ ಅಂತ ಹೇಳಿದಾಗ ಇದನ್ನು ಈ ಥರ ಬರೀಬೋದ, ಸೈನ್ ಇನ್ವರ್ಸ್ ಆಫ್ ಕಾಸ್ ಆಫ್ 8π ಪ್ಲಸ್ 3π/5 ಬರೀಬೋದಾ? ನೋಡಿ 5 8 40, 40 + 3 ಅಂದರೆ 43π ಬಂದ್ಬಿಡುತ್ತೆ, ಹೌದಾ? ಹಾಗೆ 8π + 3π/5 ಬರ್ಕೊತೀವಿ ಅಷ್ಟೇ, ಹೌದಾ? ನೋಡಿ ಈ ಥರ ಬರ್ಕೊಂಡ್ಮೇಲೆ ಈವನ್ ಮಲ್ಟಿಪಲ್ ಆಫ್ 5 ಪ್ಲಸ್ ಏನಿರುತ್ತಲ್ಲ ಅದನ್ನೇ ಡೈರೆಕ್ಟಾಗಿ ಬರೀಬೋದು. ಅಂದರೆ ಇನ್ನೀಗ ಬರೀಬೋದು ಸೈನ್ ಇನ್ವರ್ಸ್ ಆಫ್ ಕಾಸ್ 3π/5 ಬರೀಬೋದು, ಹೌದಾ? ನೋಡಿ ಡೈರೆಕ್ಟ್ ಆನ್ಸರ್ಸ್ ಬರೀಬೇಕು ಅಂದರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಇರಬೇಕು, ಇಲ್ಲಾಂದರೆ ಕಾಸ್ ಇನ್ವರ್ಸ್ ಆಫ್ ಕಾಸ್ ಇರಬೇಕು, ಹೌದಾ? ನೋಡಿ ಅದಕ್ಕೆ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಇಲ್ಲಿ ಫಸ್ಟ್ 3π/5 ಎಷ್ಟು ಬರ್ಬೋದು ಅಂತೇಳಿ ಗೊತ್ತಾಗಬೇಕು. ನೋಡಿ ಆ್ಯಕ್ಚುಲಿ π ಅಂದರೆ 180 ಡಿಗ್ರಿ ಇಂಟು 3/5 ಅಂತ, ಹೌದಾ? 180 ಡಿಗ್ರಿ/5 ಅಂದರೆ ಎಷ್ಟು ಬರ್ಬೋದು? 5 3 15 36 ಬರುತ್ತೆ, ಹೌದಾ? 36 × 3 ಅಂತ ಹೇಳಿದ್ರೆ 108 ಡಿಗ್ರಿ ಇದೆ, ಹೌದಾ? ಸರಿ, 108 ಡಿಗ್ರಿ ಅಂದರೆ 0 to 180 ಒಳಗಿದೆ ತಾನೆ. 0 to 180 ಒಳಗಿದೆ ಅಂದರೆ ಡೈರೆಕ್ಟಾಗಿ ಕಾಸ್ ಇತ್ತು ಅಂದರೆ ಬರ್ಕೋಬೋದು. ಹಾಗಾದ್ರೆ ಇದು ಸೈನ್ ಇನ್ವರ್ಸ್ನ ಕಾಸಿಗೆ ಚೇಂಜ್ ಮಾಡ್ತೀವಿ ನೋಡಿ, ಈಸಿ ಆಗುತ್ತೆ. π/2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 3π/5. ಇದು ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇದೆ? ಅದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 180 ಡಿಗ್ರಿ, ಹೌದಾ? ಅಷ್ಟೊಳಗೆ ಕಾಸ್ ಇನ್ವರ್ಸಿಂದು ರೇಂಜ್ ಬರ್ತಾ ಇತ್ತಲ್ಲ, ಅದಕ್ಕೆ ಡೈರೆಕ್ಟ್ ಆನ್ಸರ್ ಬರಿಬೋದು. ಅಂದರೆ π/2 ಮೈನಸ್ 3π/5. ನೋಡಿ ಈ ಥರ ಡೈರೆಕ್ಟಾಗಿ ಬರಿಬೇಕು ಅಂದರೆ ಇದು ರೇಂಜ್ ಒಳಗೆ ಇರಬೇಕಿದು, ಹೌದಾ? ಸೈನ್ ಇನ್ವರ್ಸಿನ ರೇಂಜು -90 ಡಿಗ್ರಿ ಟು +90 ಡಿಗ್ರಿ, ಕಾಸ್ ಇನ್ವರ್ಸಿನ ರೇಂಜು 0 to 180, ಹೌದಾ? ಈ 108 ಡಿಗ್ರಿ ಅನ್ನೋದು 0 to 180 ಒಳಗಿದೆ, ಹೌದಾ? ಅದಕ್ಕೆ ಡೈರೆಕ್ಟಾಗಿ ಇಲ್ಲಿ ಏನಿರುತ್ತೆ ಅದನ್ನೇ ಬರ್ಕೊಂಡಿದ್ದೀವಿ. ಈಗ LCM ತೊಗೊತೀನಿ, 10 LCM ತೊಗೊಂಡೆ ಅಂದರೆ 5π ಮೈನಸ್ 6π ಬರುತ್ತೆ, ಹೌದಾ? 5π ಮೈನಸ್ 6π ಅಂತ ಹೇಳಿದ್ರೆ -π/10 ಬಂತು ಆನ್ಸರ್, ಹೌದಾ? ಅಂದರೆ ಫೋರ್ತ್ ಒಂದು ಬರುತ್ತೆ. ಈ ಥರ ಡೈರೆಕ್ಟ್ ಮಾಡ್ಕೋಬೋದು, ಅಥವಾ 36 × 43 ಮಾಡಿಕೊಂಡು ಮಲ್ಟಿಪಲ್ ಆಫ್ 360 ಒಳಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಅಥವಾ ಇದು ಈಸಿ ಆಗುತ್ತೆ ನೋಡಿ, ಯಾವಾಗಲೂ E1π ಪ್ಲಸ್ ಬರ್ಕೊಂಬಿಡಿ. E1π ಪ್ಲಸ್ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಅಂತೇಳಿ, ಅದಕ್ಕೆ ಅದು ಗೊತ್ತಿರಬೇಕು. ಅದನ್ನು ಡೈರೆಕ್ಟಾಗಿ ಬರ್ಕೊಂಬಿಟ್ವಿ ಅಂದರೆ ಇಲ್ಲೇನಿರುತ್ತೆ ಅದು ಬರ್ಕೊತೀವಿ. ಇದು ಆ್ಯಂಗಲ್ ಚೆಕ್ ಮಾಡ್ಕೋಬೇಕು, 0 to 180 ಒಳಗಿದೆ. ದೇಫರ್ ಕಾಸ್ ಇನ್ವರ್ಸ್ ಇತ್ತು ಅಂದರೆ ಡೈರೆಕ್ಟ್ ಬರೀಬೋದು. ಅದಕ್ಕೆ ಸೈನ್ ಇನ್ವರ್ಸ್ನ ಕಾಸ್ ಇನ್ವರ್ಸಿಗೆ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ ಅಷ್ಟೇ, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. If sin inverse x plus sin inverse y is equal to π/2, then the value of cos inverse x plus cos inverse y is ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಈಸಿ ಇದೆ ಇದನ್ನು. ನೋಡಿ ಈ ಥರದ್ದು ಕೇಳ್ತಾ ಇದ್ದಾರೆ, cos inverse x plus cos inverse y is equal to, ನೋಡಿ ಇಲ್ಲಿ ಏನಿರುತ್ತಲ್ಲ ಅದ್ರದ್ದು ಟಿ ರೇಷಿಯೋ ಕೊಡ್ತಾರೆ, ಅಥವಾ ಇಲ್ಲಿ ಕೋ ರೇಷಿಯೋ ಇತ್ತು ಅಂದರೆ ಇಲ್ಲಿ ಟಿ ರೇಷಿಯೋ ಕೇಳ್ತಾರೆ. ಅಂದರೆ ಸೈನ್ ಇನ್ವರ್ಸ್ನ ಕಾಸ್ ಇನ್ವರ್ಸಿಗೆ, ಕಾಸ್ ಇನ್ವರ್ಸ್ನ ಸೈನ್ ಇನ್ವರ್ಸಿಗೆ ಬರೆಯೋದು ಗೊತ್ತಿರಬೇಕು.
ಈ ಕಾಸ್ ಇನ್ವರ್ಸ್ ಎಕ್ಸ್ನ ಹೇಗೆ ಬರಿಬೋದು? π/2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ π/2 ಮೈನಸ್ ಸೈನ್ ಇನ್ವರ್ಸ್ ವೈ. ಹೌದಾ? ನೋಡಿ π/2 ಪ್ಲಸ್ π/2 ಹಾಗೆ ಬರ್ಕೊತೀನಿ. ಇವೆರಡಲ್ಲ ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಬರಿಬೋದಾ? ಅಂದರೆ π/2 ಪ್ಲಸ್ π/2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಅಂದರೆ π/2ನೇ ಬಂತು. ಹೌದಾ? ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರು π/2 ಬರ್ತಿದೆ ಫಸ್ಟ್ ಒನ್ನು. ಅದಕ್ಕೆ ಐಡಿಯಾ ಗೊತ್ತಿರ್ಬೇಕಷ್ಟೇ. ಕಾಸ್ ಇನ್ವರ್ಸ್ ವೈನ ಕಾಸ್ ಇನ್ವರ್ಸ್ ಎಕ್ಸು ಕಾಸ್ ಇನ್ವರ್ಸ್ ವೈನ ಇನ್ ಟರ್ಮ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸು ಸೈನ್ ಇನ್ವರ್ಸ್ ವೈ ಬರ್ಕೊಂಡಿದ್ವಿ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಅಂದರೆ π/2 ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಹೌದಾ? ಆಯ್ತಲ್ಲ, ಇದನ್ನು ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. tan inverse half plus tan inverse 1/3 is equal to. ನೋಡಿ ಇಲ್ಲಿ ಒಂದಂತೂ ಈ ಥರ ಮಾಡ್ಕೋಬೋದು. tan inverse x ಪ್ಲಸ್ tan inverse y ಫಾರ್ಮುಲಾ ಏನು ಗೊತ್ತಿರೋದು? tan inverse ಆಫ್ ಹಾಫ್ ಪ್ಲಸ್ 1/3 ಡಿವೈಡೆಡ್ ಬೈ 1 ಮೈನಸ್ ಹಾಫ್ ಇಂಟು 1/3. ಹೌದಾ? ಸಿಂಪ್ಲಿಫೈ ಮಾಡಿಕೊಂಡೆ ಅಂದರೆ tan ಇನ್ವರ್ಸ್ ಆಫ್ LCM 6 ಬರುತ್ತಲ್ಲ, 3 + 2 ನ್ಯೂಮರೇಟ್ರಲ್ಲಿ, ಡಿನಾಮಿನೇಟ್ರಲ್ಲಿ LCM 6 ಮೈನಸ್ 1, 6 ಕ್ಯಾನ್ಸಲ್ ಆಯಿತು. tan ಇನ್ವರ್ಸ್ ಆಫ್ 5/5 ಬಂತು, ಎರಡು ಕ್ಯಾನ್ಸಲ್ ಆಗ್ಬಿಟ್ಟು tan ಇನ್ವರ್ಸ್ ಆಫ್ 1. tan ಇನ್ವರ್ಸ್ ಆಫ್ 1 ಅಂದರೆ 5/4. ಹೌದಾ? ಸೆಕೆಂಡ್ ಬರುತ್ತೆ. ಅಥವಾ ನೋಡಿ ಇಲ್ಲಿ ಇನ್ನೊಂದು ಐಡಿಯಾ ಗೊತ್ತಿರಲಿ, ಈ ಥರ tan ಇನ್ವರ್ಸ್ ಆಫ್ m/n ಪ್ಲಸ್ ನೋಡಿ tan ಇನ್ವರ್ಸ್ ಆಫ್ ನೋಡಿ ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್ನ ಇಲ್ಲಿ ಬರೀತೀನಿ n ಪ್ಲಸ್ m, ಡಿನಾಮಿನೇಟರ್ ಮೈನಸ್ ನ್ಯೂಮರೇಟರ್ನ n ಮೈನಸ್ m. ನೋಡಿ ಈ ಫಾರ್ಮೇಟಲ್ಲಿ ಇತ್ತು ಅಂದರೆ ಯಾವಾಗಲೂ ಆನ್ಸರ್ ಏನು ಬರುತ್ತೆ ಅಂದರೆ 5/4 ಬರುತ್ತೆ. ಇದೇನಾದ್ರು ಗೊತ್ತಿತ್ತು ಅಂದರೆ ಡೈರೆಕ್ಟ್ ಬರೀಬೋದು. ನೋಡಿ 2 + 1 3 ಇದೆ, 2 - 1 1 ಇದೆ. ಹೌದಾ? ಡೈರೆಕ್ಟಾಗಿ ಆನ್ಸರ್ ಏನು ಬರೀಬೋದು ಅಂದರೆ 5/4 ಬರೆದ್ಬಿಡ್ಬೋದು. ಹೌದಾ? ಯಾವ ಫಾರ್ಮೇಟಲ್ಲಿ ಇರಬೇಕು? ಎರಡು ಆ್ಯಡ್ ಮಾಡಿದ ಡಿನಾಮಿನೇಟರ್ ಮೈನಸ್ ನ್ಯೂಮರೇಟರ್ಲಿ. ಹೌದಾ? ಆ ಥರ ಬರ್ಕೊಂಡ್ವಿ ಅಂತ ಹೇಳಿದರೆ ಡೈರೆಕ್ಟಾಗಿ ಆನ್ಸರ್ ಯಾವಾಗಲೂ ಏನಾಗಿರುತ್ತೆ? 5/4 ಇರುತ್ತೆ. ಹೌದಾ? ಆ ಐಡಿಯಾ ಏನಾದ್ರು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರೀಬೋದು 5/4. ಹೌದಾ? ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 7. tan ಇನ್ವರ್ಸ್ ಆಫ್ x/y ಮೈನಸ್ tan ಇನ್ವರ್ಸ್ ಆಫ್ x - y/x + y ಈಸ್ ಈಕ್ವಲ್ ಟು. ಹೌದಾ? ಡೈರೆಕ್ಟಾಗಿ 5/4 ಬರಿಬೋದಾ? ಅದೇ ಫಾರ್ಮೇಟಲ್ಲೇ ಇದೆ. ನೋಡಿ y + x ಅಂದರೆ x + y ಇಲ್ಲಿದೆ. ಹೌದಾ? y - x ಮೈನಸ್ ಕಾಮನ್ ತೊಗೊಳ್ಳಿ, y - x ಬರುತ್ತೆ. ಮೈನಸ್ ಈ ಕಡೆ ಬಂತು ಅಂದರೆ ಅದೇನಾಗ್ಬಿಡುತ್ತೆ? ಪ್ಲಸ್ ಆಗ್ಬಿಡುತ್ತೆ. ಹೌದಾ? ಡೈರೆಕ್ಟಾಗಿ ಆನ್ಸರು 5/4 ಅಂತ ಬರಿಬೋದು. ಹೌದಾ? ಥರ್ಡ್ ಒಂದು ಬರುತ್ತೆ. ಅದು tan ಇನ್ವರ್ಸ್ x ಮೈನಸ್ tan ಇನ್ವರ್ಸ್ y ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೂ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೋಡಿ ಈ ಥರ ಬರ್ಕೊಂಡ್ಬಿಡ್ತೀನಿ. tan ಇನ್ವರ್ಸ್ ಆಫ್ x/y ಮೈನಸ್ tan ಇನ್ವರ್ಸ್ ಆಫ್ ಮೈನಸ್ ಕಾಮನ್ ತೊಗೊಂಡೆ ಅಂದರೆ y - x/y + x ಬರಿಬೋದಲ್ಲ. ಮೈನಸ್ ಹೊರಗೆ ಬಂತು ಅಂದರೆ ಈಗ tan ಇನ್ವರ್ಸ್ ಆಫ್ x/y ಮೈನಸ್ ಆಫ್ ಮೈನಸ್ ಪ್ಲಸ್ tan ಇನ್ವರ್ಸ್ ಆಫ್ y - x / y + x. ಹೌದಾ? ಇದು ನೋಡಿ ಇವೆರಡು ಆ್ಯಡ್ ಮಾಡಿದ ಡಿನಾಮಿನೇಟರ್, ಎರಡು ಸಪ್ರೇಟ್ ಮಾಡಿದ ನ್ಯೂಮರೇಟರ್ ಇದೆ. ಡೈರೆಕ್ಟ್ ಆನ್ಸರು 5/4. ಹೌದಾ? ಅಂದರೆ ಥರ್ಡ್ ಒಂದು ಬರುತ್ತೆ. ಹೋಯ್ತಲ್ಲ? ನೋಡಿ ಐಡಿಯಾ ಗೊತ್ತಾಗಬೇಕಲ್ಲಿ ಯಾವ ಥರ ಮಾಡ್ತಾಯಿದ್ದೀವಿ ಅಂತೇಳಿ. 8th ಒನ್ sin ಇನ್ವರ್ಸ್ ಆಫ್ 1 - x ಮೈನಸ್ 2 ಇಂಟು sin ಇನ್ವರ್ಸ್ ಆಫ್ x ಇಸ್ ಈಕ್ವಲ್ ಟು 5/2 ದೆನ್ x ಇಸ್ ಈಕ್ವಲ್ ಟು. ನೋಡಿ ಈ ಥರ ಪ್ರಾಬ್ಲಮ್ಸಲ್ಲಿ ಜಾಸ್ತಿ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಅದನ್ನೇ ಯಾವ ಥರ ಮಾಡಿ ಅಂತ ಹೇಳಿದ್ರೆ ಈಗ ನೋಡಿ 0 ಎರಡರಲ್ಲಿದೆ. ಹೌದಾ? ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಬಿಟ್ಟೆ ಅಂದ್ಕೊಡಿ. ಇಫ್ x ಇಸ್ ಈಕ್ವಲ್ ಟು 0 ತೊಗೊಂಡೆ ಅಂದರೆ ಅವಾಗ ಕ್ವಶನ್ ಏನಾಗುತ್ತೆ? sin ಇನ್ವರ್ಸ್ ಆಫ್ 1 - 2 ಇಂಟು sin ಇನ್ವರ್ಸ್ ಆಫ್ 0 ಆಯಿತು. sin ಇನ್ವರ್ಸ್ ಆಫ್ 1 ಅಂದರೆ 5/2 - 0 ಅಂದರೆ 5/2. ಸ್ಯಾಟಿಸ್ಫೈ ಆಗ್ತಿದೆ ತಾನೆ? ಅಂದರೆ 0 ಇಸ್ ಎ ಆನ್ಸರ್ ಬಂದುಬಿಡುತ್ತೆ. ಅಂದರೆ ಇದಾಗಬೇಕು ಇಲ್ಲ ಇದಾಗಬೇಕು, ಇವೆರಡೂ ಅಲ್ಲ ತಾನೆ? ಯಾಕಂದರೆ ಎರಡರಲ್ಲೂ 0 ಇಲ್ಲ.
ಯಾಕೆ ಕಾಮನ್ ಇರೋದು ತೊಗೊಳ್ಳಿ ಅಂತ ಹೇಳಿದ್ರೆ ಇಫ್ ಏನಾದ್ರು 0 ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಇವೆರಡರಲ್ಲಿ ಒಂದು ಆನ್ಸರು, ಹೌದಾ? ಅಂದರೆ ನೋಡಿ ಡೈರೆಕ್ಟಾಗಿ 2 ಆನ್ಸರ್ ಫಿಲ್ಟ್ರ್ ಆಗಿಬಿಡುತ್ತೆ ಅಲ್ಲಿ. ಅದಕ್ಕೆ ಕಾಮನ್ ಇರೋದನ್ನ ತೊಗೋಬೇಕು, ಆಯ್ತಲ್ಲ? ಅಂದರೆ ನಾನು 0 ತೊಗೊಂಡೆ, 0 ಸ್ಯಾಟಿಸ್ಫೈ ಆಗ್ತದೆ, ಅದಕ್ಕೆ ಇವೆರಡರಲ್ಲಿ ಒಂದು ಆನ್ಸರು. ಈಗ ಹಾಫ್ ತೊಗೊತೀನಿ, ಹಾಫು ಏನಾದ್ರು ಸ್ಯಾಟಿಸ್ಫೈ ಆಯಿತು ಅಂದರೆ ಫಸ್ಟ್ ಒಂದು, ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಏನು ಬರ್ಕೊತೀವಿ ನಾವು? ಥರ್ಡ್ ಒಂದು ಬರ್ಕೊಂಬಿಡ್ಬೋದು, ಹೌದಾ? ಹಾಗೆ x = ½ ತೊಗೊತೀವಿ ನೋಡಿ. ಸೈನ್ ಇನ್ವರ್ಸ್ ಆಫ್ 1 - ಹಾಫ್ ಅಂದರೆ ಹಾಫ್ ಅಲ್ಲ, -2 ಇಂಟು ಸೈನ್ ಇನ್ವರ್ಸ್ ಆಫ್ ಹಾಫ್. ಸೈನ್ ಇನ್ವರ್ಸ್ ಆಫ್ ಹಾಫ್ ಅಂದರೆ π/6 -2 ಇಂಟು π/6 ಅಂದರೆ ಇದು ಎಷ್ಟು ಬರುತ್ತೆ? π - 2π ಅಂದರೆ -π/6 ಬರುತ್ತೆ, ಹೌದಾ? ಅಂದರೆ ಅಲ್ಲಿ π/2 ಇದೆ, ಅದಕ್ಕೆ ಹಾಫ್ ಬರೋಲ್ಲ, ಅಂದರೆ ಆನ್ಸರು ಥರ್ಡ್ ಒನ್ ಅಷ್ಟೇ ಬರುತ್ತೆ, ಹೌದಾ? ನೋಡಿ, ಈ ಥರದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋದರೆ ಬೇಗ ಆಗಿಬಿಡುತ್ತೆ. ಥಿಯರಿಯಲ್ಲಾದರೆ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಎಕ್ಸ್ ಕಂಡು ಹಿಡಿತಾ ಇದ್ವಿ, ಹೌದಾ? ಆದಷ್ಟು ಆನ್ಸರ್ ಟು ಕ್ವಶನ್ ಹೋಗ್ಬೋದು, ಈಸಿಯಾಗಿ ಬಂದ್ಬಿಡುತ್ತೆ. ಏನಾದರೂ ನಮಗೆ ಡೈರೆಕ್ಟಾಗಿ ಈ ಥರ ಆ್ಯಂಗಲ್ಸ್ ಗೊತ್ತಿದ್ದಿಲ್ಲ ಅಂದರೆ ಮಾತ್ರ ಕ್ವಶನ್ ಟು ಆನ್ಸರೇ ಹೋಗ್ಬೇಕು, ಹೌದಾ? ಆಯ್ತಲ್ಲ, ಇದನ್ನು ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ 9th one. If tan inverse 2x plus tan inverse 3x is equal to π/4, then x is equal to ಅಂತಿದೆ. ಇದನ್ನು ಆ್ಯಕ್ಚುಲಿ PU ಅಲ್ಲಿ ಮಾಡ್ಕೊಂಡಿರ್ತೀವಿ, ಇಂಪಾರ್ಟೆಂಟು. ಡೈರೆಕ್ಟಾಗಿ ಏನಾದ್ರು ಗೊತ್ತಿತ್ತು ಅಂದರೆ ಡೈರೆಕ್ಟ್ 1/6 ಅಂತ ಬರೆದ್ಬಿಡ್ಬೋದು. ಅಥವಾ ಸಿಂಪ್ಲಿಫೈ ಮಾಡ್ಕೊತೀವಿ ಅಂದರೆ tan inverse 2x plus tan inverse 3x is equal to π/4 ಅಲ್ಲ, ಇದನ್ನು tan inverse of x plus y ಅಂದರೆ 2x plus 3x divided by 1 minus 2x into 3x is equal to π/4. Tan inverse of 5x divided by 1 minus 6x square is equal to π/4. That implies 5x divided by 1 minus 6x square is equal to tan π/4 ಬಂತು, ಹೌದಾ? tan π/4 ಅಂದ ವ್ಯಾಲ್ಯೂ 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 5x is equal to 1 minus 6x square ಬರುತ್ತೆ. ಅದು ಈ ಕಡೆ ತೊಗೊಂಡೆ ಅಂದರೆ 6x square plus 5x minus 1 equal to 0. ಮಲ್ಟಿಪ್ಲೈ ಮಾಡಿದಾಗ 6 ಬರಬೇಕು, ಸಪ್ರಾಕ್ಟ್ ಮಾಡಿದಾಗ 5 ಬರಬೇಕು. 6 1s ತೊಗೋಬೋದಲ್ಲ. 6x square plus 6x minus x minus 1 equal to 0. ಎರಡರಲ್ಲೂ 6x ಕಾಮನ್ ತೊಗೊಂಡೆ ಅಂದರೆ x plus 1 ಮೈನಸ್ ಕಾಮನ್ ತೊಗೊಂಡ್ರು x plus 1 equal to 0. ಎರಡರಲ್ಲೂ x plus 1 ಕಾಮನ್ ತೊಗೊಂಡೆ ಅಂದರೆ 6x minus 1 equal to 0 ಬಂತು, ಹೌದಾ? ಹಾಗಾದ್ರೆ ಇಲ್ಲಿ it implies x plus 1 equal to 0 or 6x minus 1 equal to 0, x equal to minus 1 or x is equal to 1/6 ಬರ್ತದೆ, ಹೌದಾ? ನೋಡಿ, ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಗೊತ್ತಿರಲಿ, ಇದು ಸೊಲ್ಯೂಷನ್ ಆಗಲ್ಲ ಇದು. ಇಫ್ ಎಕ್ಸ್ ಈಕ್ವಲ್ ಟು -1 ತೊಗೊಂಡೆ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ -2 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ -3. ಟ್ಯಾನ್ ಇನ್ವರ್ಸ್ ಆಫ್ -2 ಅಂದರೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 2 ಬರುತ್ತೆ, ಇದು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 3 ಇದೆ. ನೆಗೆಟಿವ್ ಇಲ್ಲೂ ನೆಗೆಟಿವ್ ಇದೆ, ಅದು ಇಲ್ಲೇನಿದೆ ಅಲ್ಲಿ ಪಾಸಿಟಿವ್ ಇದೆ, ಹೌದಾ? ಅದಕ್ಕೆ ಅದಂತೂ ಪಾಸಿಬಲ್ ಇಲ್ಲ ಅಲ್ಲಿ. therefore x is equal to -1 is not a solution. therefore x is equal to 1/6 is the ಓನ್ಲಿ ಸೊಲ್ಯೂಷನ್ ಬರುತ್ತೆ. ಏನೋ ನೋಡಿ, ಆಪ್ಷನ್ಸ್ ಈ ಥರ ಟ್ವಿಸ್ಟ್ ಮಾಡ್ಬೋದು. ಒಂದನೇದಕ್ಕೆ -1, ಎರಡನೇದಕ್ಕೆ 1/6, ಮೂರನೇದಕ್ಕೆ ಬೋತ್ 1 and 2, ಫೋರ್ತ್ ಆಪ್ಷನು ನನ್ ಆಫ್ ದಿಸ್. ಈ ಥರ ಏನಾರು ಕೊಟ್ಟಿದ್ರು ಅಂದ್ಕೊಳ್ಳಿ, ನಾವು ಇದನ್ನು ಸಾಲ್ವ್ ಮಾಡಿ ಬೋತ್ 1 and 2 ಅಂತ ಬರೆದ್ರೆ ಮತ್ತೆ ತಪ್ಪಾಗ್ಬಿಡುತ್ತೆ ಅಲ್ಲಿ, ಹೌದಾ? ಯಾಕಂದರೆ -1 ಸೊಲ್ಯೂಷನ್ ಆಗಲ್ಲ ಅಲ್ಲಿ. ಸೊಲ್ಯೂಷನ್ ಏನು ತೊಗೋಬೇಕು ನಾವು? ಬರೀ 1/6 ತೊಗೋಬೇಕು, ಹೌದಾ? ಯಾಕೆ ಅದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಆಯ್ತಲ್ಲ? x is equal to 1/6 is the ಓನ್ಲಿ ಸೊಲ್ಯೂಷನ್ ಬರುತ್ತೆ, ಹೌದಾ? ನೋಡಿ, ಪ್ರೀವಿಯಸ್ ಇದ್ರೊಳಗೆ ಅದೇ ಆನ್ಸರ್ ಟು ಕ್ವಶನ್ ಹೋಗಿದ್ದೀವಿ, ಇಲ್ಲಿ ಹೋಗಿಲ್ಲ. ಇಲ್ಲಿ ನೋಡಿ, ಇಲ್ಲೂ ಆನ್ಸರ್ ಟು ಕ್ವಶನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಆದರೆ ಡೈರೆಕ್ಟ್ ನಮಗೆ ಗೊತ್ತಿಲ್ಲ ಅಲ್ಲಿ, ಹೌದಾ? ಅದು ನೋಡಿ, 1/6 ತೊಗೊಂಡ್ವಿ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 2/6 ಆಗುತ್ತೆ, ಇನ್ನೊಂದು ಟ್ಯಾನ್ ಇನ್ವರ್ಸ್ ಆಫ್ 3/6 ಆಗುತ್ತೆ. ಇಂದ ಇದು ಟ್ಯಾನ್ ಇನ್ವರ್ಸ್ ಆಫ್ 1/3 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1/2. ನೋಡಿ, ಎರಡು ಆ್ಯಡ್ ಮಾಡಿದಾಗ ಇಲ್ಲಿದೆ, ಸಪ್ರಾಕ್ಟ್ ಮಾಡಿದಾಗ ಇಲ್ಲಿದೆ, ದೆಫೋ ಆನ್ಸರ್ ಏನಾಗುತ್ತೆ? π/4. ದೆಫೋರ್ x equal to 1/6 ಅಂದ್ಕೋಬೋದು, ಹೌದಾ?
ಆದರೂ ಈ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಎರಡೂ ಐಡಿಯಾ ಗೊತ್ತಿರಲಿ, ಹೇಗಾದ್ರು ಮಾಡ್ಬೋದು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 10th one. If cos inverse x plus cos inverse y plus cos inverse z is equal to 3 pi, then sin inverse x plus tan inverse y plus cosecant inverse z is equal to ಅಂತ ಕೇಳಿದ್ದಾರೆ. ಹೌದಾ? ನೋಡಿ, ಇಲ್ಲೊಂದು ಎರಡು ನೋಟ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ನೋಟ್ cos inverse x plus cos inverse y plus cos inverse z is equal to 3 pi ಇತ್ತು ಅಂದರೆ that implies x is equal to y equal to z is equal to -1 ಅಂತ ತೊಗೊತೀವಿ. ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಷ್ಟೇ ಸ್ಯಾಟಿಸ್ಫೈ ಆಗೋದು. ನೋಡಿ, ಕಾಸ್ ಇನ್ವರ್ಸ್ ಎಕ್ಸ್ ಇಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಪೈ, ಮಿನಿಮಮ್ ವ್ಯಾಲ್ಯೂ 0. ಹೌದಾ? ನೋಡಿ, ಇದು ಪೈ, ಇದೂ ಪೈ ಮತ್ತು ಇದು ಪೈ, 3 ಪೈ ಆದರೆ ಮಾತ್ರ ಏನಾಗೋದು ನಮಗೆ ಅಲ್ಲಿ 3 ಪೈ ಬರೋದು. ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೊಂಡ್ರೆ ಮಾತ್ರ ಬರೋದು. ಹೌದಾ? ಇನ್ನೊಂದು ಯಾವ್ದಾದ್ರು ಒಂದೇ ಒಂದು ವ್ಯಾಲ್ಯೂ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಪೈಗಿಂತ ಜಾಸ್ತಿ ಆಗಬೇಕಾಗುತ್ತೆ. ಅದಂತೂ ಇಂಪಾಸಿಬಲ್ ಅದು. ಹೌದಾ? ಅದಕ್ಕೆ 3 ವ್ಯಾಲ್ಯೂನ ಏನಾಗಬೇಕು ನಮಗೆ ಅಲ್ಲಿ ಪೈ ಅಂತ ತೊಗೊತಾ ಇದ್ವಿ. ದೇರ್ಫೋರ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬರಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗಿರ್ಬೇಕು ನಮಗೆ -1 ಆಗಬೇಕು. ಯಾಕಂದರೆ ಕಾಸ್ ಪೈ ವ್ಯಾಲ್ಯೂ ಏನು ಗೊತ್ತಿರೋದು -1 ಅಂತ ಗೊತ್ತಿದೆ. ಹೌದಾ? ಅದಕ್ಕೆ 3 ವ್ಯಾಲ್ಯೂನು ಪೈ ಆಗಬೇಕಂದ್ರೆ 3 ವ್ಯಾಲ್ಯೂ ಏನಾಗಿರ್ಬೇಕು ನಮಗೆ -1. ನೋಡಿ, ಸೇಮ್ ಟೈಪ್ ಇದಕ್ಕೂ ಬರಿಬೋದು. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಪ್ಲಸ್ ಸೈನ್ ಇನ್ವರ್ಸ್ z is equal to 3 pi by 2 ಇತ್ತು ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಈಕ್ವಲ್ ಟು z is equal to 1 ಅಂತ ಬರೀತೀವಿ. ಯಾಕಂದ್ರೆ ಸೈನ್ ಇನ್ವರ್ಸ್ ಎಕ್ಸಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಗೊತ್ತಿರೋದು ನಮಗೆ π/2 ಗೊತ್ತಿದೆ. ಯಾಕಂದರೆ ಸೈನ್ ಇನ್ವರ್ಸ್ ಎಕ್ಸ್ ಏನು ಬರೀತೀವಿ -π/2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು π/2. ಹೌದಾ? ಸೈನ್ ಇನ್ವರ್ಸಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ π/2 ಇದೆ. ಅದಕ್ಕೆ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಐಡಿಯಾನ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ? ನೋಡಿ, ಇದನ್ನೇ ಜನರಲೈಸ್ ಮಾಡ್ಬೋದು. ಥರ್ಡ್ ಒನ್ನು ಕಾಸ್ ಇನ್ವರ್ಸ್ x1 ಪ್ಲಸ್ ಕಾಸ್ ಇನ್ವರ್ಸ್ x2 ಪ್ಲಸ್ ಕಾಸ್ ಇನ್ವರ್ಸ್ x3 ಅಪ್ ಟು ಕಾಸ್ ಇನ್ವರ್ಸ್ xn ಇಸ್ ಈಕ್ವಲ್ ಟು n ಪೈ ಇತ್ತು ಅಂದರೆ ದಟ್ ಇಂಪ್ಲೈಸ್ x1 ಇಸ್ ಈಕ್ವಲ್ ಟು x2 ಇಸ್ ಈಕ್ವಲ್ ಟು x3 ಅಪ್ ಟು xn ಇಸ್ ಈಕ್ವಲ್ ಟು -1 ಬರೀಬೋದು. ಸೇಮ್ ಟೈಪು ಸೈನ್ ಇನ್ವರ್ಸ್ x1 ಪ್ಲಸ್ ಸೈನ್ ಇನ್ವರ್ಸ್ x2 ಪ್ಲಸ್ ಸೈನ್ ಇನ್ವರ್ಸ್ x3 ಅಪ್ ಟು ಸೈನ್ ಇನ್ವರ್ಸ್ xn ಇಸ್ ಈಕ್ವಲ್ ಟು n π/2 ಇತ್ತು ಅಂದರೆ ದಟ್ ಇಂಪ್ಲೈಸ್ x1 ಇಸ್ ಈಕ್ವಲ್ ಟು x2 ಇಸ್ ಈಕ್ವಲ್ ಟು x3 ಇಸ್ ಈಕ್ವಲ್ ಟು xn ಇಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ? ನೋಡಿ, ಇಷ್ಟು ನೋಟ್ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ. ಇದನ್ನು ಸಿನಾಪ್ಸಿಸಲ್ಲಿದೆ, ಅಲ್ಲಿ ಓದ್ಕೊಂಡಿರಿ. ಈ ಡೈರೆಕ್ಟಾಗಿ ನಾವು ಇದನ್ನು ಯೂಸ್ ಮಾಡ್ಕೊತೀವಿ. ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯ್ತು ಈ ಪ್ರಾಬ್ಲಮಿಗೆ? XYZ ಇಸ್ ಈಕ್ವಲ್ ಟು x ಈಕ್ವಲ್ ಟು y ಈಕ್ವಲ್ ಟು z ಇಸ್ ಈಕ್ವಲ್ ಟು -1 ತೊಗೊಂಡೆ ಅಂದರೆ ಸೈನ್ ಇನ್ವರ್ಸ್ ಆಫ್ -1 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ -1 ಪ್ಲಸ್ ಕೋಸಿಕೆಂಟ್ ಇನ್ವರ್ಸ್ ಆಫ್ -1 ಇನ್ ವ್ಯಾಲ್ಯೂ ಕೇಳಿದ್ದಾರೆ. ಹೌದಾ? ಸೈನ್ ಇನ್ವರ್ಸ್ ಆಫ್ -1 ಅಂದರೆ ಮೈನಸ್ ಸೈನ್ ಇನ್ವರ್ಸ್ ಆಫ್ 1 ಅಂದರೆ π/2 ಅಲ್ಲ. ಟ್ಯಾನ್ ಇನ್ವರ್ಸ್ ಆಫ್ -1 ಅಂದರೆ -π/4. ಕೊಸಿಕೆಂಟ್ ಇನ್ವರ್ಸ್ ಆಫ್ -1 ಅಂದ್ರೂ -π/2 ಅಂದರೆ 4 LCM ತೊಗೊಂಡೆ ಅಂದರೆ -2π -π ಅಂದರೆ -5π/4 ಬರುತ್ತೆ. ಅಂದರೆ ಥರ್ಡ್ ಒಂದು ಬರುತ್ತೆ. ಹೌದಾ? ನೋಡಿ, ಆದರೆ ನಮಗೆ ಈ ರಿಸಲ್ಟ್ಸ್ ಗೊತ್ತಿದ್ರೆ ಮಾತ್ರ ಈ ಥರದ್ದು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ನಾವು. ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ z ಇಸ್ ಈಕ್ವಲ್ ಟು 3 ಪೈ ಇದೆ. ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ z ಇಸ್ ಈಕ್ವಲ್ 3 ಪೈ ಇತ್ತು ಅಂದರೆ x ಈಕ್ವಲ್ ಟು y ಈಕ್ವಲ್ ಟು z ಈಕ್ವಲ್ ಟು -1. ಈಗ x y z ಬದಲು -1 ಬರ್ಕೊಂಡಿದ್ವಿ. ಸಿಂಪ್ಲಿಫೈ ಮಾಡಿದಾಗ ಆನ್ಸರು -5π/4 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 11th one. If cos inverse alpha plus cos inverse beta plus cos inverse gamma equal to 3 pi, then alpha into beta plus gamma plus beta into gamma plus alpha plus gamma into alpha plus beta is equal to. But it is either now same cos inverse alpha plus
ಕಾಸ್ ಇನ್ವರ್ಸ್ ಬೀಟಾ ಪ್ಲಸ್ ಕಾಸ್ ಇನ್ವರ್ಸ್ ಗಾಮಾ ಇಸ್ ಈಕ್ವಲ್ ಟು 3 ಪೈ ಅಲ್ಲ. ದಟ್ ಇಂಪ್ಲೈಸ್ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಇಸ್ ಈಕ್ವಲ್ ಟು ಗಾಮಾ ಇಸ್ ಈಕ್ವಲ್ ಟು -1. ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡ್ರೆ ಏನು ಬರುತ್ತೆ, -1 ಇಂಟು -1 -1 ಪ್ಲಸ್ -1 ಇಂಟು -1 -1 ಪ್ಲಸ್ -1 ಇಂಟು -1 -1 ಅಂದರೆ -2 ಇಂಟು -1 ಅಂದರೆ 2 ಪ್ಲಸ್ 2 ಪ್ಲಸ್ 2 ಆಗ್ಬಿಟ್ಟು ಆನ್ಸರು 6 ಬಂದ್ಬಿಡುತ್ತೆ. ಹೌದಾ, ಅಂದರೆ ಥರ್ಡ್ ಒನ್ ಬರುತ್ತೆ ನೋಡಿ. ಎರಡು ಪ್ರಾಬ್ಲಮ್ ಸೇಮ್ ಐಡಿಯಾನೇ ಯೂಸ್ ಮಾಡ್ಕೊಂಡಿದ್ವಿ. ಐಡಿಯಾ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಆಯ್ತಲ್ಲ ನೋಡಿ, ಎರಡು ಪ್ರಾಬ್ಲಮಿಗೂ 11th ಮತ್ತು 10th ಸೇಮ್ ಐಡಿಯಾನೇ ಯೂಸ್ ಮಾಡಿದ್ವಿ. ಐಡಿಯಾಸ್ ಏನು ಚೇಂಜೇ ಮಾಡಿಲ್ಲ. ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ. ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ ಟು 3 ಪೈ ಇತ್ತು ಅಂದರೆ ದೆನ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು -1ನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ, ಅದು ಕರೆಕ್ಟಾಗಿ ಗೊತ್ತಿರಬೇಕು ನಮಗಿದು. ನೋಡಿ, ಇದು ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ರಿಸಲ್ಟ್. ಇದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರುತ್ತೆ. sin inverse x plus sin inverse y plus sin inverse z is equal to pi, then x into root of 1 minus x square plus y into root of 1 minus y square plus z into root of 1 minus z square is equal to 2xyz ಅಂತ ಬರಿತೀವಿ. ನೋಡಿ, ಇಂಪಾರ್ಟೆಂಟ್ ರಿಸಲ್ಟ್ಸ್ ಟು ಬಿ ರಿಮೆಂಬರ್ ಅಲ್ಲಿದೆ. ಯಾಕಂದರೆ ಇದು ಮತ್ತೆ ನಾವು ಪ್ರೂವ್ ಮಾಡಬೇಕು ಅಂದರೆ ಲೆಂತಿ ಆಗಿಬಿಡುತ್ತೆ. ಪ್ರೂಫ್ ತೋರಿಸ್ತೇನೆ, ಆದ್ರೂ ನೆನ್ಪಿಟ್ಕೊಂಡಿರಿ. ನೋಡಿ ಯಾವ ಥರ ಮಾಡ್ಕೋಬೇಕು ಪ್ರೂಫ್ ಅಂತ ಹೇಳಿದರೆ, ನೋಡಿ ಪ್ರೂಫ್ ದ ಗಿವನ್ sin ಇನ್ವರ್ಸ್ ಎಕ್ಸ್ ಪ್ಲಸ್ sin ಇನ್ವರ್ಸ್ ವೈ ಪ್ಲಸ್ sin ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ ಟು ಪೈ ತಾನೆ. ಫಸ್ಟ್ ಈ ಲೆಟ್ ಅಂತ ತೊಗೊತೀವಿ. ನೋಡಿ, sin ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಎ ತೊಗೊಂಡೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎ ಆಗುತ್ತೆ. ಹೌದಾ, ಜೊತೆಗೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಕಾಸ್ ಎ ಬರೀಬೋದಾ. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್, ರೂಟ್ ಆಫ್ ಕಾಸ್ ಸ್ಕ್ವೇರ್ ಅಂದರೆ ಕಾಸ್ ಎ ಬಂತು. sin ಇನ್ವರ್ಸ್ y is equal to b, that implies y is equal to sin b, ಅಂದರೆ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಅಂದರೆ ಕಾಸ್ ಬಿ ಬಂತು. ಸೇಮು sin ಇನ್ವರ್ಸ್ z is equal to c, that implies z is equal to sin c, ಅಂದರೆ ರೂಟ್ ಆಫ್ 1 ಮೈನಸ್ z ಸ್ಕ್ವೇರ್ is equal to ಕಾಸ್ ಸಿ. ಇಷ್ಟು ಬರುತ್ತಲ್ಲ. ಇದನ್ನು ನಾವು ಕೊಟ್ಟಿರೋದೇನು, sin ಇನ್ವರ್ಸ್ x ಪ್ಲಸ್ sin ಇನ್ವರ್ಸ್ y ಪ್ಲಸ್ sin ಇನ್ವರ್ಸ್ z is equal to pi, that implies a ಪ್ಲಸ್ b ಪ್ಲಸ್ c is equal to pi. ಹೌದಾ, ನೋಡಿ ಇಲ್ಲಿ ಇನ್ನೊಂದು ರಿಸಲ್ಟ್ ಗೊತ್ತಿರಬೇಕು. ಆ್ಯಕ್ಚುಲಿ ಫಸ್ಟ್ PUC ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾದಲ್ಲಿ ಬರುತ್ತದು. ಇಫ್ a ಪ್ಲಸ್ b ಪ್ಲಸ್ c is equal to 180 ಡಿಗ್ರಿ ಇತ್ತು ಅಂದರೆ sin 2a ಪ್ಲಸ್ sin 2b ಪ್ಲಸ್ sin 2c is equal to 4 into sin a sin b sin c. ನೋಡಿ, ಇದೊಂದು ರಿಸಲ್ಟ್ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರ್ಬೋದು. sin 2a ವ್ಯಾಲ್ಯೂ 2 sin a ಇಂಟು ಕಾಸ್ ಎ, sin 2b ವ್ಯಾಲ್ಯೂ 2 sin b ಇಂಟು ಕಾಸ್ ಬಿ, sin 2c ವ್ಯಾಲ್ಯೂ 2 sin c ಇಂಟು ಕಾಸ್ ಸಿ, ದಟ್ ಇಸ್ ಈಕ್ವಲ್ ಟು 4 sin a sin b sin c. ಹೌದಾ, ನೋಡಿ ಎಲ್ಲ 2 ಇಂದ ಡಿವೈಡ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. sin a ಅಂದರೆ ಎಕ್ಸ್ ಅಲ್ಲ, ಯಾಕಂದರೆ ಇದು ಎಕ್ಸ್ ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂತು. ಡಿವೈಡಿಂಗ್ ಬೈ 2 ಮಾಡ್ತಾ ಇದ್ದೀನಿ, ಪ್ಲಸ್ ವ್ಯಾಲ್ಯೂಸ್ ಬರಿತಾ ಇದ್ದೀವಿ. 2 ಕ್ಯಾನ್ಸಲ್ ಆಯಿತು. sin a ಕಾಸ್ ಎ, sin a ಕಾಸ್ ಎ ಅಂದರೆ ಎಕ್ಸ್ ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದೊಂದು 2 ಕ್ಯಾನ್ಸಲ್ ಆಯಿತು. sin b ಕಾಸ್ ಬಿ ಅಂದರೆ y ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಸೇಮು z ಇಂಟು ರೂಟ್ ಆಫ್ 1 ಮೈನಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 1s are 2 2s ಅಂದರೆ 2 ಇಂಟು sin a sin b sin c, sin a sin b sin c ಅಂದರೆ ಎಕ್ಸ್ ವೈ ಝೆಡ್ ಬಂದ್ಬಿಡುತ್ತೆ. ಹೌದಾ, ಅದು ನೋಡಿ ಪ್ರೂಫ್ ಏನು ಗೊತ್ತಾಗಬೇಕು ಅಂತೇನಿಲ್ಲ, ಜಸ್ಟ್ ನಮಗೆ ರಿಸಲ್ಟ್ ಅಂತ ಇಂಪಾರ್ಟೆಂಟು. ರಿಸಲ್ಟ್ ಡೈರೆಕ್ಟಾಗಿ ನೆನ್ಪಿಟ್ಕೊಂಡಿದ್ರೆ ಅಂದರೆ ಈಸಿ ಆಗಿಬಿಡುತ್ತೆ. ಆದರೆ ಇದನ್ನು ರಿಸಲ್ಟ್ ಗೊತ್ತಿರಲಿ. ಇದನ್ನು ಪ್ರೂವ್ ಮಾಡಬೇಕು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಯೂಸ್ ಮಾಡಿದ್ರೆ ಬರುತ್ತೆ. ಇಫ್ a ಪ್ಲಸ್ b ಪ್ಲಸ್ c ಇಸ್ ಈಕ್ವಲ್ ಟು 180 ಡಿಗ್ರಿ, ದೆನ್ sin 2a ಪ್ಲಸ್ sin 2b ಪ್ಲಸ್ sin 2c ಇಸ್ ಈಕ್ವಲ್ ಟು 4 sin a sin b sin c. ಇದೇ ಥರ cos 2a ಪ್ಲಸ್ cos 2b ಪ್ಲಸ್ cos 2cಗೂ ರಿಸಲ್ಟ್ ಇದೆ, ಗೊತ್ತಿರಬೇಕು. -1 ಮೈನಸ್ 4 cos a cos b cos c ಬರಿತಾ ಇದ್ವಿ. ಅಂದರೆ ಜಸ್ಟ್ ನಮಗೆ ಐಡಿಯಾ ಗೊತ್ತಿರಲಿ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ರಿಸಲ್ಟ್ಸ್ ಎಲ್ಲ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ. ಅದೇ ರಿಸಲ್ಟ್ನ ಯೂಸ್ ಮಾಡಿಕೊಂಡು 2xyz ಅಂತೇಳಿ ಪ್ರೂವ್ ಮಾಡಿದ್ವಿ ಅಷ್ಟೇ. ಹೌದಾ,
ಆಯ್ತಲ್ಲ ಇದು ಪ್ರಾಬ್ಲಮ್ ನಂಬರ್ 12. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 13. ಇಫ್ ಕಾಸ್ ಇನ್ವರ್ಸ್ x by a ಪ್ಲಸ್ ಕಾಸ್ ಇನ್ವರ್ಸ್ y by b ಈಕ್ವಲ್ ಟು ಥೀಟಾ ದೆನ್ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಇದಕ್ಕೂ ಸಿನಾಪ್ಸಿಸಲ್ಲಿ ಡೈರೆಕ್ಟಾಗಿ ರಿಸಲ್ಟ್ ಇದೆ, ಗೊತ್ತಿರಬೇಕು. ಕಾಸ್ ಇನ್ವರ್ಸ್ x by a ಪ್ಲಸ್ ಕಾಸ್ ಇನ್ವರ್ಸ್ y by b ಈಸ್ ಈಕ್ವಲ್ ಟು ಥೀಟಾ ಅಥವಾ ಆಲ್ಫಾ ಇತ್ತು ಅಂದರೆ ಡೈರೆಕ್ಟ್ ರಿಸಲ್ಟ್ ನಮಗೆ ಏನು ಗೊತ್ತಿರೋದು ಅಂದರೆ ಇದನ್ನು a ಮೈನಸ್ b ಹೋಲ್ ಸ್ಕ್ವೇರ್ ಥರ ನೆನ್ಪಿಟ್ಕೋಬೇಕು. x ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ 2ab ಬರೀತಿರ್ತಾನೆ 2xy ಬೈ ab ಇಂಟು ಕಾಸ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯಾವಾಗಲೂ ಏನು ಬರೀತಿದ್ವಿ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಹೌದಾ. ನೋಡಿ ಈ ರಿಸಲ್ಟ್ನ ಡೈರೆಕ್ಟಾಗಿ ಕೊಟ್ಟಿದ್ವಿ, ಗೊತ್ತಿರಬೇಕಿದ್ದನು. ನೋಡಿ ಹಾಗಾದ್ರೆ ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂದರೆ ಸೆಕೆಂಡ್ ಒನ್ ಬರುತ್ತೆ ಹೌದಾ. ನೋಡಿ ಜೊತೆಗಿದಲ್ಲಿ ಒಂದ್ಸಲ ಎ ಮತ್ತು ಬಿಗೂ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಅವಾಗೂ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಅಂದರೆ ಇಲ್ಲಿ x/2 y/2 ಇತ್ತು ಅಂದರೆ ಅವಾಗ ಇಲ್ಲೂ 4 ಬಂದಿರುತ್ತೆ, ಇಲ್ಲೂ 4 ಬಂದಿರುತ್ತೆ, ಇಲ್ಲೂ 4 ಬಂದಿರುತ್ತೆ. ಆ 4ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಟ್ಟು ಕೇಳ್ಬೋದು. ಈ ಥರ ಕೇಳ್ತಾ ಇರ್ತಾರೆ. ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ ನಮಗೆ. ಆಯ್ತಲ್ಲ ಇದು ಇದಿದೆ. ನೆಕ್ಸ್ಟ್ 14 sin inverse x by 5 plus secant inverse 5 by 4 equal to pi by 2 then x is equal to ನೋಡಿ ಇದನ್ನು ಈಸಿ ಇದೆ. sin inverse x by 5 plus secant inverse 5 by 4 equal to pi by 2 ಕೊಟ್ಟಿದ್ದಾರಲ್ಲ ಇದನ್ನು sin inverse x by 5 plus secant inverse cos inverse ಅಲ್ಲಿ ಬರದೆ ಅಂದರೆ secant in reciprocal cos ತಾನೆ, ಈಗ ಇದನ್ನು ರೆಸಿಪ್ರೋಕಲ್ ಮಾಡಬೇಕು. 4 by 5 equal to pi by 2. ನೋಡಿ ಆ್ಯಕ್ಚುಲಿ ನಮಗೆ ರಿಸಲ್ಟ್ ಏನು ಗೊತ್ತಿರೋದು ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಪೈ ಬೈ 2 ಗೊತ್ತಿರುತ್ತಾನೆ. ಹಾಗಾದ್ರೆ ಇವೆರಡು ಸೇಮ್ ಇತ್ತು ಅಂದರೆ ಆನ್ಸರ್ ಏನು ಬರ್ತದೆ ಪೈ ಬೈ 2. ಹಾಗಾದ್ರೆ ಇವೆರಡು ಸೇಮ್ ಆಗಬೇಕು ಅಂದರೆ ಎಕ್ಸಿನ ವ್ಯಾಲ್ಯೂ ಏನಾಗಬೇಕು, ಎರಡು ಸೇಮ್ ಆಗಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ 4 ಆಗಬೇಕು ತಾನೆ, ಅದಕ್ಕೆ ಆಪ್ಷನ್ 2 ಬರುತ್ತೆ ಅಷ್ಟೇ ಹೌದಾ. ಇದು ಈಸಿ ಇದೆ ಅಂದರೆ ಡೈರೆಕ್ಟ್ ಥಿಂಕ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 15. If 4 into sin inverse x plus cos inverse x is equal to pi then x is equal to ಅಂತ ಹೇಳಿದ್ದಾರೆ ಹೌದಾ. ನೋಡಿ ಇದಕ್ಕೂ ಬೇಕಾದ್ರೆ ಆನ್ಸರ್ ಟು ಕ್ವಶನ್ ಹೋಗ್ಬೋದು. ನೋಡಿ ಎಕ್ಸಿಗೆ ಏನಾದ್ರು ಹಾಫ್ ತೊಗೊಂಡೆ ಅಂದರೆ, ಯಾಕಂದರೆ ಇನ್ಯಾವುದಕ್ಕೂ ವ್ಯಾಲ್ಯೂಸೇ ಗೊತ್ತಿಲ್ಲ ನನಗೆ. ಎಕ್ಸಿಗೆ ಏನಾದ್ರು ಹಾಫ್ ತೊಗೊಂಡೆ ಅಂದರೆ 30 ಡಿಗ್ರಿ ಆಗುತ್ತೆ. 30 into 4 ಅಂದರೆ 120. ಇನ್ನು ಹಾಫ್ ತೊಗೊಂಡೆ ಅಂದರೆ 60. 120 + 60 ಅಂದರೆ 180. ಡೈರೆಕ್ಟಾಗಿ ಬಂದುಬಿಡುತ್ತೆ ತಾನೆ, ಅಂದರೆ ಹಾಫ್ ಅಂತೇಳಿ ಗೊತ್ತಾಗ್ಬಿಡುತ್ತೆ ಆನ್ಸರು. ಆದರೆ ನೋಡಿ ಇನ್ನೊಂದು ಐಡಿಯಾ ಹೇಗೆ ಮಾಡ್ಕೊತೀವಿ ಅಂತೇಳಿ, 4 into sin inverse x plus cos inverse x is equal to pi ಇದೆ. 4 into sin inverse x plus cos inverse xನ pi by 2 minus sin inverse x is equal to pi ಬರೀಬೋದಲ್ಲ. pi by 2 ಈ ಕಡೆ ತೊಗೊತೀನಿ. ಹಾಗಾದ್ರೆ 4 sin inverse x minus sin inverse x ಅಂದರೆ 3 sin inverse x ಆಯಿತು is equal to pi, ಇದು RHSಗೆ ಬಂತು ಅಂದರೆ ಮೈನಸ್ pi by 2. ಪೈ ಮೈನಸ್ pi by 2 ಅಂದರೆ ವ್ಯಾಲ್ಯೂ pi by 2ನೇ ಬರುತ್ತಲ್ಲ. ಹಾಗಾದರೆ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು pi by, ಇದು ಡಿನಾಮಿನೇಟ್ರಿಗೆ ಬಂದರೆ 3 2s 6. ಎಕ್ಸ್ ಇಸ್ ಈಕ್ವಲ್ ಟು ಸೈನ್ pi by 6. ಸೈನ್ pi by 6 ಅಂದರೆ ಆನ್ಸರು 1/2. ಸೈನ್ 30 ಡಿಗ್ರಿ ಅಂದರೆ ಹಾಫ್ ಬರುತ್ತಲ್ಲ, ಅದಕ್ಕೆ ಹಾಫ್. ನೋಡಿ ಈ ಥರ ಆದರೂ ಮಾಡ್ಬೋದು, ಅಥವಾ ಆನ್ಸರ್ ಟು ಕ್ವಶನ್ ಆದರೂ ಹೋಗ್ಬೋದು. ನೋಡಿ ಆನ್ಸರ್ ಟು ಕ್ವಶನ್ ಹೋಗಬೇಕು ಅಂದರೆ ಇಲ್ಲಿ ಹಾಫ್ ಬಿಟ್ಟು ಇನ್ನು ಯಾವುದಕ್ಕೂ ವ್ಯಾಲ್ಯೂಸ್ ಗೊತ್ತಿಲ್ಲ ತಾನೆ, ಡೈರೆಕ್ಟಾಗಿ ಹಾಫ್ ಚೆಕ್ ಮಾಡಿದೆ. ಸೈನ್ ಇನ್ವರ್ಸ್ ಆಫ್ ಹಾಫ್ ಅಂದರೆ 30 ಡಿಗ್ರಿ, 30 into 4 ಅಂದರೆ 120 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಹಾಫ್ ಅಂದರೆ 60. 120 + 60 ಅಂದರೆ 180 ಬಂದುಬಿಡುತ್ತೆ. ಅಲ್ಲಿ ಡೈರೆಕ್ಟಾಗಿ ಹಾಫ್ ಅಂತ ಗೊತ್ತಾಗುತ್ತೆ ಹೌದಾ. ಎರಡು ಐಡಿಯಾದಲ್ಲಿ ಹೇಗಾದರೂ ಮಾಡ್ಬೋದು, ಅಂದರೆ ಸೆಕೆಂಡ್ ಒಂದು ಬರೋದು ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 16. ದ ವ್ಯಾಲ್ಯೂ ಆಫ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ 1 - x² by 2x ಪ್ಲಸ್ ಕಾಸ್ ಇನ್ವರ್ಸ್ 1 - x² by 1 + x². ನೋಡಿ ಕೇರ್ಫುಲ್ಲಾಗಿ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊತೀವಿ ಅಷ್ಟೇ ಇದಕ್ಕೆ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತೊಗೊಂಡೆ ಅಂದರೆ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ 1 - x² by 2x ಪ್ಲಸ್ ಕಾಸ್ ಇನ್ವರ್ಸ್ 1 - x² by 1 + x². ಹೌದಾ.
ನೋಡಿ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಇದನ್ನು ಎಕ್ಸಿಗೆ ಟ್ಯಾನ್ ಟೀಟಾ ಬರದೆ ಅಂದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಬೈ 2 ಟ್ಯಾನ್ ಟೀಟಾ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಷ್ಟು ಬರುತ್ತಲ್ಲ. ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್, ನೋಡಿ ಇದಕ್ಕೆ ಡೈರೆಕ್ಟ್ ಗೊತ್ತಿಲ್ಲ ನಮಗೆ, ಇದನ್ನು ಡಿನಾಮಿನೇಟಿಗೆ ತೊಗೊಂಡೆ ಅಂದರೆ 1/2 ಟ್ಯಾನ್ ಟೀಟಾ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಹೀಗೆ ಬರೀ ಗೊತ್ತಾನೆ. ಇದೇನಾಗುತ್ತೆ ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಟೀಟಾ ಬಂದ್ಬಿಡುತ್ತೆ, ಹೌದಾ. ಈಗ ಇದನ್ನು ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಇದನ್ನು 1/tan 2 ಟೀಟಾ ಬರೀಬೋದಲ್ಲ, 1/tan 2 ಟೀಟಾ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಟೀಟಾ ಅಂದರೆ 2 ಟೀಟಾ. 1/tan 2 ಟೀಟಾ ಅಂದರೆ ಏನು ಬರೀತೀವಿ, ಕಾಟ್ 2 ಟೀಟಾ ಅಲ್ಲ ಪ್ಲಸ್ 2 ಟೀಟಾ ಬಂತು. ಅಥವಾ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಇದೆ, ಹೌದಾ. ಟಿ ರೇಷಿಯೋನ ಕೋ ರೇಷಿಯೋ ಚೇಂಜ್ ಮಾಡಬೇಕಂದ್ರೆ ಏನಂತ ಹೇಳಿದ್ವಿ, 5/2 ಮೈನಸ್ ಕಾಟ್ ಇನ್ವರ್ಸ್ ಆಫ್ ಕಾಟ್ 2 ಟೀಟಾ ಬರೀಬೋದಲ್ಲ. ಹಾಗಾದಿದ್ದು ಸೈನ್ ಆಫ್ 5/2 ಮೈನಸ್ 2 ಟೀಟಾ ಪ್ಲಸ್ 2 ಟೀಟಾ ಎರಡು ಕ್ಯಾನ್ಸಲ್ ಆಯ್ತಲ್ಲ, ಅಂದರೆ ಸೈನ್ 5/2 ಬಂತು. ಸೈನ್ 90 ಡಿಗ್ರಿ ಅಂತ ವ್ಯಾಲ್ಯೂ 1 ಬರುತ್ತೆ, ಹೌದಾ. ಅಂದರೆ ಆನ್ಸರ್ 4th 1 ಬರುತ್ತೆ, ಹೌದಾ. ಆಯ್ತಲ್ಲ. ನೋಡಿ ಇಲ್ಲಿ ಒಂದಿಷ್ಟು ಡೈರೆಕ್ಟಾಗಿ ಬರೆಯೋಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ ಇದು ಎಕ್ಸಿಗೆ ಅಂತ ತೊಗೊತೀವಿ ಸಬ್ಸ್ಟಿಟ್ಯೂಷನ್ ಟ್ಯಾನ್ ಟೀಟಾ, ಅವಾಗ ಇದು ಕಾಸ್ 2 ಟೀಟಾ ಆಗ್ಬಿಟ್ಟು 2 ಟೀಟಾ ಆಗುತ್ತೆ ತಾನೆ. 2 ಇಂಟು ಟೀಟಾ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್, ಯಾಕಂದರೆ ಎಕ್ಸಿಗೆ ಟ್ಯಾನ್ ಟೀಟಾ ಬರ್ಕೊಂಡಿದ್ವಿ, ಇಲ್ಲಿ ಟೀಟಾ ಅಂದರೆ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಎಕ್ಸ್. ಈ ಥರ ಡೈರೆಕ್ಟ್ ಗೊತ್ತಿರಬೇಕು ನೋಡಿ. ಹಾಗಾದ್ರೆ ಇದಕ್ಕೂ ಏನು ಬರೀಬೋದು, ಸೈನ್ ಇನ್ವರ್ಸ್ ಆಫ್ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೂ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರಿತೀವಿ. ಅದೇ ಥರ ಟ್ಯಾನ್ ಇನ್ವರ್ಸ್ ಆಫ್ 2x ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸೇ ಬರಿತೀವಿ. ಇಲ್ಲೇನಾಗಿದೆ ಅಂದರೆ ಇದು ರೆಸಿಪ್ರೋಕಲ್ ಆಗಿದೆ ಅಷ್ಟೇ, ಹೌದಾ. ರೆಸಿಪ್ರೋಕಲ್ ಆಗಿತ್ತು ಅಂದರೆ ಕಾಟ್ ಬರ್ತದೆ, ಕಾಟ್ ಇರೋದು ಟ್ಯಾನಿಗೆ ಆಗಬೇಕು ಅಂದರೆ 5/2 ಮೈನಸ್ ತೊಗೋಬೇಕು. ಅದಕ್ಕೆ ನೋಡಿ 5/2 ಮೈನಸ್ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ನೋಡಿ ಆ ಥರ ಏನಾದ್ರು ಡೈರೆಕ್ಟ್ ಗೊತ್ತಿತ್ತು ಅಂದರೆ ಇದನ್ನು 5/2 ಮೈನಸ್ 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸು, ಇದನ್ನು ಏನಾಗುತ್ತೆ 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್, ಎರಡು ಏನಾಯ್ತಲ್ಲಿ ಕ್ಯಾನ್ಸಲ್ ಆಯಿತು. ಅಂದರೆ ಸೈನ್ 5/2 ಅಂದರೆ 1 ಡೈರೆಕ್ಟಾಗಿ ಬರ್ಬೋದು, ಹೌದಾ. ಅದೊಂದು ಡೈರೆಕ್ಟಾಗಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಸಿ ಇ ಟಿಯಲ್ಲಿ ಇಷ್ಟೊಂದು ಮಾಡ್ಲಿಕ್ಕೆ ಬರೋಲ್ಲ ಅಲ್ಲಿ, ಹೌದಾ. ಅಲ್ಲಿ ಈ ಥರ ಥಿಂಕ್ ಮಾಡೋದು ಗೊತ್ತಾಯಿತು ಅಂದರೆ ಮಾತ್ರ ಟೈಮ್ ಸೇವ್ ಆಗುತ್ತೆ. ಈಗ ಡೈರೆಕ್ಟಾಗಿ ಬರೆಯೋಕ್ಕೂ ಐಡಿಯಾಸ್ ಗೊತ್ತಿರಬೇಕು, ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮು 17. ದ ವ್ಯಾಲ್ಯೂ ಆಫ್ ಸೈನ್ ಆಫ್ 2 ಇಂಟು ಕಾಸ್ ಇನ್ವರ್ಸ್ √5/3, ಹೌದಾ. ನೋಡಿ ಈ ಥರದ್ದೆಲ್ಲ ಟ್ರಯಾಂಗಲ್ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಈಸಿ ಆಗುತ್ತೆ. ಕಾಸ್ ಇನ್ವರ್ಸ್ √5/3ಗೆ ಎ ಅಂತ ತೊಗೊಂಡೆ ಅಂದರೆ ಕಾಸ್ ಎ ಇಸ್ ಈಕ್ವಲ್ ಟು √5/3 ಬರುತ್ತೆ. ಅಂದರೆ ಇದು ಎ ಅಡ್ಜಸೆಂಟ್ √5 ಹೈಪಾಟನಸ್ 3, ಇದೇನಾಗ್ಬೋದು ಡೈರೆಕ್ಟಾಗಿ 3 ಸ್ಕ್ವೇರ್ ಅಂದರೆ 9, ಇದು 5, 9 ಮೈನಸ್ 5 ಅಂದರೆ 4 ಬರುತ್ತೆ, √4 ಅಂದರೆ 2 ಬಂದ್ಬಿಡುತ್ತೆ, ಹೌದಾ. ಡೈರೆಕ್ಟ್ ಬರೆಯೋಕೆ ಗೊತ್ತಾಯಿತು ಅಂದರೆ ಈಸಿ ಆಗುತ್ತೆ. ಈಗ ನೋಡಿ ಅಲ್ಲಿ ಏನು ಕೊಟ್ಟಿರೋದು ನಾವು ಸೈನ್ ಆಫ್ 2 ಇಂಟು ಕಾಸ್ ಇನ್ವರ್ಸ್ √5/3 ಈಸ್ ಈಕ್ವಲ್ ಟು ಸೈನ್ 2a. ಸೈನ್ 2a ಫಾರ್ಮುಲಾ 2 sin a ಇಂಟು ಕಾಸ್ ಎ, ಡೈರೆಕ್ಟ್ ವ್ಯಾಲ್ಯೂಸ್ ಬರ್ಕೊಳ್ಳಿ. 2 ಇಂಟು ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪಾಟನಸ್ 2/3, ಕಾಸ್ ಎ ಅಂದರೆ ಅಡ್ಜಸೆಂಟ್ ಬೈ ಹೈಪಾಟನಸ್ √5/3 ಅಂದರೆ 4√5/9 ಬರುತ್ತೆ, ಹೌದಾ. 4√5/9 4th 1 ಬರುತ್ತೆ, ಗೊತ್ತಿರಬೇಕು. ನೋಡಿ ಇಲ್ಲಿ ಸೈನ್ 2 ಟೀಟಾ, ಇಲ್ಲಿ ಕಾಸ್ ಇನ್ವರ್ಸೇ ಕೊಡಬೇಕಂತ ಏನಿಲ್ಲ, ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟರು ಟ್ರಯಾಂಗಲ್ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಅದೇ ಹಾಫ್ ಏನಾದರೂ ಕೊಟ್ಟಿದ್ರು ಅಂದರೆ ಈ ಥರನೂ ಗೊತ್ತಿರಬೇಕು ನೋಡಿ. ಸೈನ್ a/2 ಕಾಸ್ a/2 ಟ್ಯಾನ್ a/2
ನೋಡಿ ಸೈನ್ a/2 ಇತ್ತು ಅಂದರೆ ಫಾರ್ಮುಲಾ ಏನು ಬರಿತೀವಿ ಅಂದರೆ ರೂಟ್ ಆಫ್ 1 ಮೈನಸ್ ಕಾಸ್ a/2 ಬರಿತೀವಿ. ಅದೇ ಕಾಸ್ a/2 ಇತ್ತು ಅಂದರೆ ರೂಟ್ ಆಫ್ 1 ಪ್ಲಸ್ ಕಾಸ್ a/2 ಬರಿತೀವಿ. ಟ್ಯಾನ್ a/2 ಇತ್ತು ಅಂದರೆ ರೂಟ್ ಆಫ್ 1 ಮೈನಸ್ ಕಾಸ್ a/1 ಪ್ಲಸ್ ಕಾಸ್ a ಯೂಸ್ ಮಾಡ್ತೀವಿ. ನೋಡಿ ಈ ಫಾರ್ಮುಲಾನು ಗೊತ್ತಿರಬೇಕು, ಯಾಕಂದರೆ ಇಲ್ಲಿ ಇರುತ್ತಲ್ಲ, ಇದರಿಂದ ನಾವು ಕಾಸ್ನ ಕಂಡುಹಿಡ್ಕೊಂಡ್ಬಿಟ್ಟು ಟ್ರಯಾಂಗಲ್ ಹಾಕ್ಕೊಂಡು ಕಾಸ್ ವ್ಯಾಲ್ಯೂ ಬರ್ಕೊಂಡು ಹೋಗ್ಬಿಟ್ರೆ ಡೈರೆಕ್ಟ್ ಸಿಂಪ್ಲಿಫೈ ಆಗುತ್ತೆ. ಅದಕ್ಕೆ ಹಾಫ್ ಕೊಟ್ಟಾಗಲೂ ಫಾರ್ಮುಲಾ ಗೊತ್ತಿರಬೇಕು, 2 ಕೊಟ್ಟಾಗ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ, 2 ಇಂಟು ಸೈನ್ ಇಂಟು ಕಾಸು. ಸೈನ್ 3a ಇತ್ತು ಅನ್ನೋ ಫಾರ್ಮುಲಾ ಗೊತ್ತಿದೆ, ಹೌದಾ? 3 sin a ಮೈನಸ್ 4 sin cube ಫಾರ್ಮುಲಾ ಯೂಸ್ ಮಾಡ್ಬೋದು. ಯಾಕೆ ನಮಗೆ a/2 ಅಷ್ಟು ಫೆಮಿಲಿಯರ್ ಇರೋಲ್ಲ, ಅದು ಗೊತ್ತಿರಬೇಕು. ಸೈನ್ a/2 ಅಂದರೆ ರೂಟ್ ಆಫ್ 1 ಮೈನಸ್ ಕಾಸ್ a ಹೋಲ್ ಡಿವೈಡೆಡ್ ಬೈ 2, ಕಾಸ್ a/2 ಅಂದರೆ ರೂಟ್ ಆಫ್ 1 ಪ್ಲಸ್ ಕಾಸ್ a ಹೋಲ್ ಡಿವೈಡೆಡ್ ಬೈ 2, ಟ್ಯಾನ್ a/2 ಅಂದರೆ 1 ಮೈನಸ್ ಕಾಸ್ a ಬೈ 1 ಪ್ಲಸ್ ಕಾಸ್ a ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟು 18th ಸೈನ್ ಆಫ್ 2 ಇಂಟು ಸೈನ್ ಇನ್ವರ್ಸ್ ರೂಟ್ 63/65. ಸೇಮ್ ಐಡಿಯಾ ಯೂಸ್ ಮಾಡೋದು. ಲೆಟ್ ಸೈನ್ ಇನ್ವರ್ಸ್ ಆಫ್ ರೂಟ್ 63/65 ಅಂತ ಹೇಳಿದ್ರೆ ಎ ಅಂತ ತೊಗೊತೀನಿ. ದಟ್ ಇಂಪ್ಲೈಸ್ ಸೈನ್ ಎ ಇಸ್ ಈಕ್ವಲ್ ಟು ರೂಟ್ 63/65 ಅಂದರೆ ಆಪೋಸಿಟ್ ರೂಟ್ 63 ಬರುತ್ತೆ, ಹೈಪಾರ್ಟನಸ್ ರೂಟ್ 65 ಬರುತ್ತೆ. ಇದು ಎ, ಹೌದಾ? ನೋಡಿ ಇದನ್ನು ಸ್ಕ್ವೇರ್ ಮಾಡ್ಕೊಂಡ್ರೆ 65 ಆಗುತ್ತೆ, ಇದು 63. 65 ಮೈನಸ್ 63 ಅಂದರೆ 2 ಬರುತ್ತೆ, ಅಂದರೆ ಇದು ರೂಟ್ 2 ಆಯಿತು. ಏನು ಕೇಳಿರೋದು ನಾವು? ಸೈನ್ 2 ಎ ಬರಿಬೋದಲ್ಲ, ಸೈನ್ ಇನ್ವರ್ಸ್ ಆಫ್ ರೂಟ್ 63/65ನ ಎ ತೊಗೊತಿದ್ದೀನಿ. ಸೈನ್ 2a ಅಂದರೆ 2 sin a ಇಂಟು ಕಾಸ್ ಎ, ವ್ಯಾಲ್ಯೂಸ್ ಬರಿಬೋದ? 2 ಇಂಟು ಸೈನ್ ಎ ಅಂದರೆ ರೂಟ್ 63/65, ಕಾಸ್ ಎ ಅಂದರೆ ರೂಟ್ 2/65. ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಯಿತು. ರೂಟ್ 65 ಇಂಟು ರೂಟ್ 65 ಅಂದರೆ 65 ಬರುತ್ತಲ್ಲ. 2 ಇಂಟು ರೂಟ್ ಎ ಇಂಟು ರೂಟ್ ಬಿ ಅಂದರೆ ರೂಟ್ ಎ ಬಿ. 63 2s 126, 2 ರೂಟ್ 126/65 ಬರುತ್ತೆ, ಅಂದರೆ ಆಪ್ಷನ್ 4th ಒಂದು ಬರುತ್ತೆ, ಹೌದಾ? ನೋಡಿ ಐಡಿಯಾ ಎಲ್ಲ ಸೇಮು. ಟ್ರಯಾಂಗಲ್ ಬರ್ಕೊಂಬಿಟ್ಟು ನೆಕ್ಸ್ಟು ಸಿಂಪ್ಲಿಫೈ ಮಾಡ್ತಾಯಿದ್ದೀವಿ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮು. ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್, ನೋಡಿ ಇದಕ್ಕೂ ಐಡಿಯಾ ಗೊತ್ತಾಗಬೇಕು, ಈಸಿ ಇದೆ ಇದು. ನೋಡಿ ಏನೇನು ಗೊತ್ತಿರಲಿ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಸೈನ್ ಟೀಟಾ ಪ್ಲಸ್ ರೂಟ್ ಆಫ್ 1 ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಸೈನ್ ಟೀಟಾ ಮೈನಸ್ ರೂಟ್ ಆಫ್ 1 ಮೈನಸ್ ಸೈನ್ ಟೀಟಾ. ನೋಡಿ ಅದೇ ಥರ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಸೈನ್ ಟೀಟಾ ಮೈನಸ್ ರೂಟ್ ಆಫ್ 1 ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಸೈನ್ ಟೀಟಾ ಪ್ಲಸ್ ರೂಟ್ ಆಫ್ 1 ಮೈನಸ್ ಸೈನ್ ಟೀಟಾ. ನೋಡಿ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ಆ್ಯಕ್ಚುಲಿ ರೂಟ್ ಆಫ್ 1 ಪ್ಲಸ್ ಸೈನ್ ಟೀಟಾ ಅಂದರೆ ಎಷ್ಟೊಂದು ಕಡೆ ಏನು ಬರ್ಕೊತೀವಿ ಅಂದರೆ ನಾವು ಕಾಸ್ θ/2 ಪ್ಲಸ್ ಸೈನ್ θ/2 ತೊಗೊಂಡು ಸಿಂಪ್ಲಿಫೈ ಮಾಡ್ತೀವಿ, ಹೌದಾ? ಹಾಗಾಗಿ ಇದು ಕಾಸ್ θ/2 ಪ್ಲಸ್ ಸೈನ್ θ/2, ಇದನ್ನು ಕಾಸ್ θ/2 ಮೈನಸ್ ಸೈನ್ θ/2. ಅದು ಏನು ಕ್ಯಾನ್ಸಲ್ ಆಗುತ್ತೆ? ಸೈನ್ ಕ್ಯಾನ್ಸಲ್ ಆಗ್ಬಿಟ್ಟು ನ್ಯೂಮರೇಟಲ್ ಕಾಸ್ ಬರುತ್ತೆ. ನ್ಯೂಮರೇಟಲ್ ಕಾಸ್ ಬರುತ್ತೆ ಅಂದರೆ ಇದು ಕಂಪ್ಲೀಟ್ ಕಾಟ್ ಆಗಿರ್ತದೆ. ಇದು ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಬರ್ತದೆ. ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಬರುತ್ತೆ ಅಂದರೆ ಯಾವಾಗಲೂ ಏನು ಬರೀಬೇಕು ಅಂದರೆ π/2 ಮೈನಸ್ ಬರಿತೀವಿ. π/2 ಮೈನಸ್ θ/2 ಆಗ್ಬಿಡುತ್ತಿದ್ದು. ಅದೇ ಥರ ನೋಡಿ ಇದನ್ನು ಅಷ್ಟೇ, ಕಾಸ್ ಪ್ಲಸ್ ಸೈನು ಮೈನಸ್ ಕಾಸ್ ಪ್ಲಸ್ ಸೈನ್, ಕಾಸ್ ಕ್ಯಾನ್ಸಲ್ ಆಗಿ ಸೈನ್ ಪ್ಲಸ್ ಸೈನ್ ಅಂದರೆ 2 ಸೈನ್ ಬರುತ್ತೆ. ಅಂದರೆ ನ್ಯೂಮರೇಟಲ್ ಸೈನ್ ಬರುತ್ತೆ ಅಂದರೆ ಇದು ಟ್ಯಾನ್ ಆಗುತ್ತೆ. ಟ್ಯಾನ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ θ/2. ಅಂದರೆ ಯಾವ ಥರ ನೆನ್ಪಿಟ್ಕೋಬೇಕಂತ ಹೇಳಿದ್ವಿ ಅಷ್ಟೇ. ನ್ಯೂಮರೇಟಲ್ ಸೈನ್ ಬಂತು ಅಂದರೆ ಡೈರೆಕ್ಟಾಗಿ θ/2 ಬರುತ್ತೆ. ನ್ಯೂಮರೇಟಲ್ ಕಾಸ್ ಬಂತು ಅಂದರೆ π/2 ಮೈನಸ್ θ/2 ಬರುತ್ತೆ. ನೋಡಿ ಈ ಐಡಿಯಾ ಗೊತ್ತಿತ್ತು ಅಂದರೆ ಇದನ್ನು ಈಸಿಯಾಗಿ ಮಾಡ್ಬೋದು. ನೋಡಿ ಅಲ್ಲಿ ಏನು ಕೊಟ್ಟಿರೋದು, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 2 ಪ್ಲಸ್ ರೂಟ್ 3 ಮೈನಸ್ ರೂಟ್ ಆಫ್ 2 ಮೈನಸ್ ರೂಟ್ 3 ಡಿವೈಡೆಡ್ ಬೈ ರೂಟ್ ಆಫ್ 2 ಪ್ಲಸ್ ರೂಟ್ 3 ಪ್ಲಸ್ ರೂಟ್ ಆಫ್ 2 ಮೈನಸ್ ರೂಟ್ 3.
ನೋಡಿ ಎಲ್ಲದರಲ್ಲೂ √2 ಕಾಮನ್ ತೊಗೊಂಬಿಟ್ಟು ಕ್ಯಾನ್ಸಲ್ ಮಾಡ್ಬೋದಲ್ಲ. ನೋಡಿ ಎಲ್ಲದರಲ್ಲೂ √2 ಕಾಮನ್ ತೊಗೊಂಬಿಟ್ಟು ಕ್ಯಾನ್ಸಲ್ ಮಾಡಿದೆ ಅಂದರೆ ಇದು ಟ್ಯಾನ್ ಇನ್ವರ್ಸ್ ಆಫ್ ಏನಾಗುತ್ತೆ ಅಂದರೆ ಇಲ್ಲಿ 2 ಕಾಮನ್ ತೊಗೊಂಡಿರ್ತೀನಿ ಅಂದರೆ √1 + √3/2 ಮೈನಸ್ √1 - √3/2 ಇದು ಅಷ್ಟೇ √1 + √3/2 ಪ್ಲಸ್ √1 - √3/2 ಇಷ್ಟು ಬರುತ್ತಲ್ಲ. ಇದು ನೋಡಿ ಸೈನ್ ಥೀಟಾ ಇಸ್ ಈಕ್ವಲ್ ಟು √3/2 ಅಂದ್ಕೊಂಡೆ ಅಂದರೆ ಥೀಟಾ ಎಷ್ಟು ಬರುತ್ತೆ π/3 ಬಂದ್ಬಿಡುತ್ತೆ. ಹೌದಾ? ಜೊತೆ ನೋಡಿ ಇದಕ್ಕೆ ಸೈನ್ ಥೀಟಾ ತೊಗೊಂಡೆ ಅಂದರೆ ಈ ಫಾರ್ಮೆಟಲ್ಲಿ ಇದೆ ತಾನೆ, ಈ ಫಾರ್ಮೆಟಲ್ಲಿ ಇದೆ ಅಂದರೆ ಇದಕ್ಕೆ ಆನ್ಸರ್ ಏನು ಆಗುತ್ತೆ θ/2 ಬರುತ್ತೆ ಇದಕ್ಕೆ ಆನ್ಸರು. ಹೌದಾ? θ/2 ಅಂದರೆ π/3/2 ಅಂದರೆ π/6 ಬರ್ತದೆ ಅಷ್ಟೇ. ಅಂದರೆ ಫಸ್ಟ್ ಒಂದು ಬರುತ್ತೆ ನೋಡಿ. ಈ ಫಾರ್ಮುಲಾಗೆ ಚೇಂಜ್ ಮಾಡೋದು ಐಡಿಯಾ ಗೊತ್ತಾಗಬೇಕಷ್ಟೇ, ಇಲ್ಲಾಂದರೆ ಮತ್ತೆ ಲೆಂತಿ ಆಗ್ಬಿಡುತ್ತೆ. ಇಲ್ಲಾಂದರೆ ಅವೆರಡನ್ನು ರ್ಯಾಷನಲೈಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ರ್ಯಾಷನಲೈಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು ಅಂದರೆ ಲೆಂತಿ ಆಗಿಬಿಡುತ್ತೆ. ಅಲ್ಲಿ ಹಾಗೆ ಈಸಿ ಆಗಬೇಕು ಅಂದರೆ ಈ ಐಡಿಯಾ ಯೂಸ್ ಮಾಡ್ಕೊತೀವಿ ಅಷ್ಟೇ. ಅಂದರೆ √1 + √3/2 2 ಕಾಮನ್ ತೊಗೊಂಡಿದ್ದೀವಿ ಎಲ್ಲದರಲ್ಲೂ. √3/2 ಸೈನ್ ಥೀಟಾ ತೊಗೊಂಡೆ ಅಂದರೆ ಇದೇನಾಗುತ್ತೆ √1 + sin θ - √1 - sin θ ಅಂದರೆ ಆನ್ಸರ್ ಇರೋದು θ/2 ಬರುತ್ತೆ. ಸೈನ್ ಥೀಟಾ ಅಂದರೆ √3/2 ಆಯಿತು ಅಂದರೆ θ π/3 ಅದಕ್ಕೆ θ π/3 ಬರ್ಕೊಂಬಿಟ್ಟೆ ಅಂದರೆ ಡೈರೆಕ್ಟ್ ಆನ್ಸರು π/6 ಬರುತ್ತೆ. ಹೌದಾ? ನೋಡಿ ಈ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ, ಅಲ್ಲಿ ಗೊತ್ತಿರಬೇಕು. ಫಸ್ಟ್ ಒಂದು ಬರುತ್ತೆ ಆನ್ಸರು. ನೆಕ್ಸ್ಟ್ ಪ್ರಾಬ್ಲಮ್. ಇಫ್ x + 1/x = 5/2 ದೆನ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ x ಈಸ್ ಅಂತ ಹೇಳ್ತೀವಿ. ಹೌದಾ? ನೋಡಿ ಈಸಿ ಇದೆ, ಇದಕ್ಕೆ ಆನ್ಸರ್ ಟು ಕ್ವಶನ್ ಹೋಗ್ಬೋದು. ನೋಡಿ ಏನಾದರೂ ಇದು ವ್ಯಾಲ್ಯೂ π/6 ಅಂದ್ಕೊಂಡೆ ಅಂದರೆ ಇಫ್ ಸೈನ್ ಇನ್ವರ್ಸ್ ಆಫ್ x = π/6 ತೊಗೊಂಡೆ ಅಂದರೆ ಅದು x ಏನಾಗುತ್ತೆ ಸೈನ್ π/6 ಆಗ್ಬಿಟ್ಟು ಆನ್ಸರು ಹಾಫ್ ಬರ್ತದೆ. ಎಕ್ಸಿಗೆ ಹಾಫ್ ಬರ್ಕೊಂಡ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡೋದು. x + 1/x ಅಂತ ಹೇಳಿದ್ರೆ ಹಾಫ್ ಪ್ಲಸ್ 1/1/2 ಅಂದರೆ 2 ಅಲ್ಲ ಅಂದರೆ 5/2 ಸ್ಯಾಟಿಸ್ಫೈ ಆಗುತ್ತೆ ತಾನೇ. ಯಾಕೆ ಆಪ್ಷನ್ ಏನಾಗಿರುತ್ತೆ ಅಲ್ಲಿ ಫಸ್ಟ್ ಒನ್ನೇ ಬಂದುಬಿಡುತ್ತೆ. ನೋಡಿದ ತಕ್ಷಣ π/4 ಅಂತೂ ಬರಲ್ಲ. ಯಾಕೆ ಅಂದರೆ ಇಫ್ ಸೈನ್ ಇನ್ವರ್ಸ್ ಆಫ್ x = π/4 ತೊಗೊಂಡೆ ಅಂದರೆ x = 1/√2 ಬರ್ತದೆ. ಹೌದಾ? ಹಾಗೆ ನೋಡಿ 1/√2 ಬರ್ಕೊಂಡೆ ಅಂದರೆ ಆನ್ಸರ್ ಇನ್ ಟರ್ಮ್ಸ್ ಆಫ್ √2 ಬರುತ್ತೆ ತಾನೇ. ಅದರಲ್ಲೆಲ್ಲೂ ರೂಟ್ ಇಲ್ಲ, ಅಲ್ಲಿ ಅದಕ್ಕೆ π/4 ಅಂತೂ ಬರೋಲ್ಲ. ಸೇಮ್ ಟೈಪ್ ನೋಡಿ π/3 ತೊಗೊಂಡೆ ಅಂದರೆ √3/2 ಅಂದರೆ √3/2 √3 ಬರುತ್ತೆ ತಾನೇ. ಈಗ ಆನ್ಸರ್ ಇನ್ ಟರ್ಮ್ಸ್ ಆಫ್ √3 ಬರಬೇಕು, ಅದು ಬರೋಲ್ಲ. 5π/4 ಬರೋಲ್ಲ ಸೇಮ್ ಟೈಪ್ ಆಯ್ತಲ್ಲ. ಇಲ್ಲಿ 5π/4 ಅಂದರೆ ಥರ್ಡ್ ಕ್ವಾಡ್ರೆಂಟು -1/√2 ಬಂದುಬಿಡುತ್ತೆ, ಅದು √2 ಅಲ್ಲಿ ಬರುತ್ತೆ, √2 ಇಲ್ಲ ಅಲ್ಲಿ. ಹೌದಾ? ಈಗ ನೀವು 3 ಅಂತೂ ಆಗೋದಿಲ್ಲ, ಡೈರೆಕ್ಟಾಗಿ π/6 ಬರಿಬೋದು. ಹೌದಾ? ಈ ಥರ ಆದರೂ ಮಾಡ್ಬೋದು. ಅದು ಅದಕ್ಕೆ ×x ಮಾಡಿಕೊಂಡು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಿ x ವ್ಯಾಲ್ಯೂ ಕಂಡುಹಿಡಿಬೇಕು. ಆ x ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರು ಬರುತ್ತೆ. ಅದು ಆನ್ಸರ್ ಟು ಕ್ವಶನ್ ಆದರೆ ಬೇಗ ಬಂದುಬಿಡುತ್ತೆ, ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 21. The value of sin of cot inverse cos of tan inverse x ಇದೆ. ಹೌದಾ? ವ್ಯಾಲ್ಯೂ ಆಫ್ ಸೈನ್ ಆಫ್ ಕಾಟ್ ಇನ್ವರ್ಸ್, ನೆಕ್ಸ್ಟ್ ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಒಂದೊಂದೇ ಟ್ರಯಾಂಗಲ್ ತೊಗೋಬೇಕಷ್ಟೆ. ಫಸ್ಟ್ ನೋಡಿ ಟ್ಯಾನ್ ಇನ್ವರ್ಸ್ ಎಕ್ಸಿಗೆ ಎ ಅಂತ ತೊಗೊತೀನಿ. ಲೆಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ = a ಅಂದರೆ x = ಟ್ಯಾನ್ ಎ ಬಂತು. ಹೌದಾ? ಹಾಗಾದ್ರೆ ಎ ಅಂತ ತೊಗೊಂಡ್ಬಿಡ್ತೀವಿ. ಟ್ಯಾನ್ ಅಂತ ಹೇಳಿದ್ರೆ ಇದು ಎಕ್ಸ್, ಇದು 1, ಇದೇನಾಗ್ಬೋದು √1 + x². ಹೌದಾ? ಹಾಗಾದ್ರೆ ಇದೇನಾಗುತ್ತೆ ದಟ್ = ಸೈನ್ ಆಫ್ ಕಾಟ್ ಇನ್ವರ್ಸ್ ಕಾಸ್ ಎ ಬರಿಬೋದು ತಾನೆ, ಯಾಕಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಎ ಅಲ್ಲ. ಕಾಸ್ ಎ ಅಂದರೆ ಏನು ಬರುತ್ತೆ ಸೈನ್ ಆಫ್ ಕಾಟ್ ಇನ್ವರ್ಸ್. ಕಾಸ್ ಎ ಅಂದರೆ 1/√1 + x². ಹೌದಾ? ನೆಕ್ಸ್ಟ್ ಈಗ ಇನ್ನೊಂದು ಟ್ರಯಾಂಗಲ್ ತೊಗೊತೀನಿ ನೋಡಿ. ಲೆಟ್ ಕಾಟ್ ಇನ್ವರ್ಸ್ ಆಫ್ 1/√1 + x² = b ತೊಗೊಂಡೆ ಅಂದರೆ ಕಾಟ್ b = 1/√1 + x² ಬರುತ್ತೆ. ಇದು b, ಇದು ಕಾಟ್ ಅಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಹೌದಾ? ಇದೇನಾಗ್ಬೋದಾಗುತ್ತೆ
ಸ್ಕ್ವೇರ್ ಮಾಡಿದ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದು 1, ಆ್ಯಡ್ ಮಾಡಿದ್ರೆ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ತಾನೆ. ಈಗ ರೂಟ್ ಆಫ್ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಆಗ ನೋಡಿ ಈಗಿದೇನಾಗ್ಬೋದಾಗದ ಸೈನ್ ಆಫ್ ಕಾಟ್ ಇನ್ವರ್ಸ್ 1 ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರು ಈಸ್ ಈಕ್ವಲ್ ಟು, ಹೌದಾ, ಕಾಟ್ ಇನ್ವರ್ಸ್ 1 ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಬಿ ಅಲ್ಲ, ಸೈನ್ ಬಿ ಆಯಿತು. ಸೈನ್ ಬಿ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪಾಟನಸ್, ಅಂದರೆ ರೂಟ್ ಆಫ್ ಏನು ಬರ್ಬೋದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಅಷ್ಟೇ, ಹೌದಾ. ಅಂದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೆಕೆಂಡ್ ಒಂದು ಬರುತ್ತೆ, ಗೊತ್ತಿರಬೇಕು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 22. ದ ಸೊಲ್ಯೂಷನ್ ಆಫ್ ಅಂತ ಹೇಳಿದ್ರು ನೋಡಿ, ಇದನ್ನು ಈಸಿ ಇದೆ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೆ. ಡೈರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡೆ ಅಂದ್ಕೊಳ್ಳಿ. ಈಗ ಲೆಟ್ ಎ ಈಸ್ ಈಕ್ವಲ್ ಟು ಟ್ಯಾನ್ ಎ ಅಂತ ತೊಗೊತೀನಿ, ಬಿ ಈಸ್ ಈಕ್ವಲ್ ಟು ಟ್ಯಾನ್ ಬಿ, ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಸಿ ತೊಗೊಂಡೆ ಅಂದ್ಕೊಳ್ಳಿ. ಅವಾಗ ಇದನ್ನು ಏನು ಬರೀಬೋದು, 2 ಟ್ಯಾನ್ ಎ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಸೈನ್ 2a ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ ಸೈನ್ 2a ಅಂದರೆ 2a ಇಸ್ ಪ್ಲಸ್ ಮೈನಸ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಬಿ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬಿ ಅಂದರೆ ಕಾಸ್ 2b. ಕಾಸ್ ಇನ್ವರ್ಸ್ ಆಫ್ ಕಾಸ್ 2b ಅಂದರೆ 2b ಈಸ್ ಈಕ್ವಲ್ ಟು 2 ಟ್ಯಾನ್ ಸಿ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಸಿ ಅಂದರೆ ಟ್ಯಾನ್ 2c, ಇದು 2c ಆಗುತ್ತೆ. 2 ಇಂದ ಡಿವೈಡ್ ಮಾಡಿದೆ ಅಂದರೆ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಸಿ ಬರುತ್ತೆ. ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ತಾನೆ. ಟ್ಯಾನ್ ಆನ್ ಬೋತ್ ಸೈಡ್ ಮಾಡಿ, ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಸಿ ಬಂತು. ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಸಿ ಅಂದರೆ ಎಕ್ಸ್. ಇದಕ್ಕೆ ವ್ಯಾಲ್ಯೂ ಬರ್ಕೊಳ್ಳಿ. ಟ್ಯಾನ್ ಎ ಅಂದರೆ ಎ, ಟ್ಯಾನ್ ಬಿ ಅಂದರೆ ಬಿ, ಅಂದರೆ ಎ ಮೈನಸ್ ಬಿ ಬೈ 1 ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ. ಅಂದರೆ ಎ ಮೈನಸ್ ಬಿ ಬೈ 1 ಪ್ಲಸ್ ಎ ಬಿ. ಫೋರ್ತ್ ಒಂದು ಬರಿಬೋದಲ್ಲ, ಹೌದಾ. ಈಸಿ ಇದೆ, ಆಯ್ತಲ್ಲ. ಇದು ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡೋವಂಥ ಪ್ರಾಬ್ಲಮ್ ಅಷ್ಟೇ, ಹೌದಾ. ನೆಕ್ಸ್ಟು 23. ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್. ನೋಡಿ ಈ ಥರ ಪ್ರಾಬ್ಲಮ್ ಇಂಪಾರ್ಟೆಂಟ್. ಇದಕ್ಕೂ ಡೈರೆಕ್ಟಾಗಿ ಒಂದು ರಿಸಲ್ಟ್ ಬರುತ್ತೆ. ಅದು ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇದು ಯಾವ ಥರ ಇದೆ ಅಂದರೆ, ಇಲ್ಲಿ ಸೈನ್ ಇದೆ, ಇಲ್ಲೇನಿದೆ ಕಾಸ್, ಅಂದರೆ ಟಿ ರೇಷಿಯೋ ಇತ್ತು ಅಂದರೆ ಕೋ ರೇಷಿಯೋ ಇರುತ್ತೆ. ಇಲ್ಲಿ ನೋಡಿ ಕೋ ರೇಷಿಯೋ ಇನ್ವರ್ಸ್ ಇತ್ತು ಅಂದರೆ ಇಲ್ಲಿ ಟಿ ರೇಷಿಯೋ ಇನ್ವರ್ಸ್ ಇರುತ್ತೆ. ಅಂದರೆ ಈ ಥರ ಇತ್ತು ಅಂದ್ಕೊಳ್ಳಿ, ಟಿ ರೇಷಿಯೋ 1 ಆಫ್ ಕೋ ರೇಷಿಯೋ 2 ಎಕ್ಸ್ ಇಸ್ ಈಕ್ವಲ್ ಟು ಇನ್ವರ್ಸ್ ಇರಬೇಕು. ನೋಡಿ ಇದ್ರದ್ದೇ ಕೋ ರೇಷಿಯೋ 1 ಆಫ್ ಟಿ ರೇಷಿಯೋ ಇನ್ವರ್ಸ್ ವೈ ಇತ್ತು ಅಂದರೆ ಯಾವಾಗಲೂ ಏನಾಗಿರುತ್ತೆ ಅಂದರೆ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರಿತೀವಿ. ನೋಡಿ ಗೊತ್ತಿರಬೇಕಿದ್ದು, ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ವೈ ಅಂತಲೂ ಬರೀಬೋದು. ನೋಡಿ ಇದು ಗೊತ್ತಿರಲಿ. ಇದು ನೋಡಿ ಹಾಗಾದ್ರೆ ಇಲ್ಲಿ ಡೈರೆಕ್ಟ್ ಆನ್ಸರ್ ಏನು ಬರೀಬೋದು, ಮಾಡ್ಲಸ್ ಆಫ್ 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಕ್ಸು, 1 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಬರುತ್ತೆ. ಅಂದರೆ 1 ಇಸ್ ಈಕ್ವಲ್ ಟು 2x ಆರ್ 1 ಈಕ್ವಲ್ ಟು 0. ಇದಂತೂ ಪಾಸಿಬಲ್ ಇಲ್ಲ. ಹಾಗಾದ್ರೆ 1 ಇಸ್ ಈಕ್ವಲ್ ಟು 2x ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಡೈರೆಕ್ಟ್ ಬರೀಬಿಟ್ಟು, ಹೌದಾ. ಇದು ನೋಡಿ ಈ ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರ್ಕೋಬೋದು. ಇಂಪಾರ್ಟೆಂಟ್ ನಮಗೆ ಇಲ್ಲಿ ಸೈನ್ ಇತ್ತು ಅಂದರೆ ಇಲ್ಲೇನು ಇರಬೇಕು, ಕಾಸ್ ಟಿ ರೇಷಿಯೋ ಇತ್ತು ಅಂದರೆ ಇನ್ನೊಂದು ಕಡೆ ಕೋ ರೇಷಿಯೋ ಇರಬೇಕು. ಕೋ ರೇಷಿಯೋ ಇನ್ವರ್ಸ್ ಇದ್ದಿದ್ದಾಗ ಟಿ ರೇಷಿಯೋ ಇನ್ವರ್ಸ್ ಇರಬೇಕು. ಅಂದರೆ ಸೈನ್ ಇದೆ, ಕಾಸ್ ಇದೆ, ಕಾಟ್ ಇನ್ವರ್ಸ್ ಇದೆ, ಇಲ್ಲೇನಿದೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ. ಈ ಥರ ಇತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಲಸ್ ಆಫ್ 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ. ಯಾವುದಾದ್ರು ಒಂದಕ್ಕೆ ಮಾಡ್ಲಸ್ ತೊಗೋಬೇಕು. ಅದು ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ವೈ ಅಂತಲೂ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು, ಹೌದಾ. ಇದೊಂದು ಇದು ಇಂಪಾರ್ಟೆಂಟ್ ನಮಗೆ. ಈ ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನೋಡಿ ಮಾಡ್ಲಸ್ ಆಫ್ 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ತೊಗೊಂಡಿದ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 1/2 ಬಂತು, ಹೌದಾ. ನೋಡಿ ಇಲ್ಲಿ ಇನ್ನೊಂದು 11 or 12 ಕ್ವಶನ್ಸ್ ಇದೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಕೊತೀವಿ ಅಷ್ಟೇ.
ಅದಕ್ಕೆ ನೋಡಿ ಫಸ್ಟ್ ಮೆಟೀರಿಯಲ್ ಡೌನ್ಲೋಡ್ ಮಾಡ್ಕೊಂಬಿಡಿ, ಅದರಲ್ಲಿ ಅಸೈನ್ಮೆಂಟ್ ಇರುತ್ತಲ್ಲ ಅಸೈನ್ಮೆಂಟ್ ಸಾಲ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ಇದರೊಳಗಿರೋ ಇನ್ನೊಂದಿಷ್ಟು ಕ್ವಶನ್ಸ್ ಇದೆಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ತೀವಿ. ಯಾಕಂದರೆ ಅವತ್ತೇ ವರ್ಕ್ ಕಂಪ್ಲೀಟ್ ಮಾಡ್ತಾ ಬನ್ನಿ ಅಷ್ಟೇ. ಅಷ್ಟು ಮಾಡ್ಕೊಂಡ್ರೆ ಅಂದರೆ ಈಸಿ ಆಗಿಬಿಡುತ್ತೆ. ಆಯ್ತಲ್ಲ? ಥ್ಯಾಂಕ್ ಯು.